அஸ்மத்குருப்யோ நமஹ. வேதமுடன் ஆழ்வார்கள் அருளி செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர கிருபாத்த போதம் தத்பாதியுக்ம சரசீருஹ பிருங்கராஜம் த்ரையந்த யுக்ம கிருதபூரி பரிஷ்ரமம் தம் ஸ்ரீரங்க லக்ஷ்மண முனிம் சரணம் பிரபத்யே. ராமானுஜதயா பாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்ததேசிகம். லக்ஷ்மீநாதசமாரம்பாம் நாதயாமன மத்தியமாம் அஸ்மதாச்சாரியபர்யந்தாம் வந்தே குருபரம்பராம். யோ நித்யமಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋತಸ್ತತಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾತ್ಯಂ ಸಂಶ್ರುತಿಶತಶಿರಸಿದ್ಧಂ ಅಧ್ಯಾಪಯಂತಿ. ಓಚಿಷ್ಟಾಯಾಂ ಸ್ರಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿನ್ ಭೂಯಯ್ಯ ವಾಸ್ತು ಭೂಯಃ. அன்னவயல் புதுவை ஆண்டாள் அரங்கற்கு பன்னு திருப்பாவை பல்பதிகம் இன்னிசையால் பாடிக் கொடுத்தாள் நற்பாமாலை. பூமாலை சூடிக் கொடுத்தாளை சொல்லு சூடி கொடுத்த சுடர் கொடியே தொல்பாவை பாடி விரளவல்ல பல்வளையாய். நாடி நீ வெங்கடவர்க்கு என்ன விதி என்னை மாத்தம் நாம் கடவா வண்ணமே நல்கு. ಶ್ರೀಪತಿಯಾದ ಪರಮಾತ್ಮ ಅವನ ಸರ್ವೇಶನ ಪರಮಾನುಗ್ರಹದಿಂದ ಇದುವರೆಗೂ ನಾವು 10 ಪಾಶಗಳನ್ನು ಆಲಿಸಿದೆವು. ನಿನ್ನೆಗೆ ತಿರುಪಾವಿನ 10 ಪಾಶಗಳು ಮುಗಿದಿವೆ. ಈ ಮೊದಲು 10 ಪಾಶಗಳಲ್ಲಿ ಶ್ರೀ ವೈಷ್ಣವ ಸಿದ್ಧಾಂತದ ತತ್ವ, ಹಿತ, ಪುರುಷಾರ್ಥ ಈ 3ರಲ್ಲಿ ತತ್ವ ಸಿದ್ಧಾಂತವನ್ನು ಆಂಡಾಳ್ ತಿಳಿಸಿದ್ದಾಳೆ. ತತ್ವ ಅಂದರೆ ಏನು ಅಂದರೆ ಜೀವಾತ್ಮ, ಪರಮಾತ್ಮ ಮತ್ತು ಅಚೇತನ ಈ 3 ವಿಷಯಗಳ ಬಗ್ಗೆ ಅರಿತುಕೊಳ್ಳುವುದು. ವಾಟ್ ಐ ಶುಡ್ ನೋ, ಇಂಗ್ಲೀಷ್ ಹೇಳ್ಬೇಕಂದ್ರೆ ತತ್ವ ಅಂದರೆ ವಾಟ್ ಐ ಶುಡ್ ನೋ. ಹಿತ, ಹಿತ ಅಂದರೆ ಏನು? ಉಪಾಯ. ಭಕ್ತಿ, ಪ್ರಪತ್ತಿ ಮಾರ್ಗಗಳು, ಭಗವಂತನ ಹೋಗಿ ಸೇರಲು ಉಪಾಯ. ವಾಟ್ ಶುಡ್ ಐ ಡೂ ಟು ನೋ ವಾಟ್ ಐ ವಾಂಟ್ ಟು ನೋ. ವಾಟ್ ಶುಡ್ ಐ ಡೂ ಟು ನೋ ವಾಟ್ ಐ ವಾಂಟ್ ಟು ನೋ, ಅದು ಹಿತ. ಪುರುಷಾರ್ಥ 3ನೇದಾಗಿ ಅದೇನಪ್ಪ ಅಂದರೆ ಉಪೇಯ, ಮೋಕ್ಷ ಅಥವಾ ಭಗವತ್ ಕೈಂಕರ್ಯ. ವಾಟ್ ಐ ಕ್ಯಾನ್ ಹೋಪ್ ಫಾರ್ ದ ಬೆನಿಫಿಟ್ಸ್ ದಟ್ ಐ ವಿಲ್ ಗೆಟ್ ಅಟ್ ದ ಎಂಡ್, ಇದು ಉಪಾಯ. ಪುರುಷಾರ್ಥ, ಉಪೇಯ ಆಯಿತು. ಈಗ ಈ ಸತ್ಯವನ್ನು ಅದೇ ತ್ವರ್ಥ ಅರ್ಥ ಮಾಡಿಕೊಳ್ಳುವ ಮೂಲಕ ಸರಿಯಾದ ಭಕ್ತಿ ಮಾರ್ಗವನ್ನು ಹಿತ ಅನುಸರಿಸುವ ಮೂಲಕ ಆಧ್ಯಾತ್ಮಿಕ ವಿಮೋಚನೆಯ ಅಂತಿಮ ಗುರಿಯಾದ ಪುರುಷಾರ್ಥವನ್ನು ಸಾಧಿಸಬಹುದು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಇದು ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂತ್ ತತ್ವ, ಫಾಲೋಯಿಂಗ್ ದ ಪ್ರಾಪರ್ ಪಾತ್ ಆಫ್ ಡಿವೋಷನ್ ಹಿತ, ಒನ್ ಕ್ಯಾನ್ ಅಚೀವ್ ದ ಫೈನಲ್ ಗೋಲ್ ಆಫ್ ಸ್ಪಿರಿಚುವಲ್ ಲಿಬರೇಷನ್ ಪುರುಷಾರ್ಥ ಅಂತ. ನಾರಾಯಣ ಎಂಬ ನಾಮ ಈ 10 ಪಾಶುರಗಳಲ್ಲಿ 3 ಬಾರಿ ಬಂದಿದೆ. ಮೊದಲನೇ 10 ಪಾಶುರಗಳಲ್ಲಿ ಮೊದಲನೇ ಪಾಶುರದಲ್ಲಿ ನಾರಾಯಣನೇ ನಮಕ್ಕೆ ಪರೆ ತರುವಾನ್, 7ನೇ ಪಾಶುರದಲ್ಲಿ ನಾಯಕ ಪೆಣ್ ಪಿಳ್ಳಾಯ್ ನಾರಾಯಣನ್ ಮೂರ್ತಿ, ಮತ್ತು ನಿನ್ನೆ 10ನೇ ಪಾಶುರದಲ್ಲಿ ನಾಟ್ರ ತುಳಾಯ್ ಮುಡಿ ನಾರಾಯಣನ್. ಈ 10 ಪಾಶುಗಳಲ್ಲಿ ಭಗವಂತನ ತತ್ವ ನಾರಾಯಣನ ಪರತತ್ವನು, ಲಾರ್ಡ್ ನಾರಾಯಣ ಇಸ್ ಸುಪ್ರೀಂ, ಅದನ್ನು ಆಂಡಾಳ್ ತೋರಿಸ್ಕೊಟ್ಟಿದ್ದಾಳೆ ನಮಗೆಲ್ಲ. ಇನ್ನು ಮುಂದೆ ಬರೋ 20 ಪಾಶುರಗಳಲ್ಲಿ ನಾರಾಯಣ ನಾಮ ಬರೋದಿಲ್ಲ, ಬೇರೆ ಎಲ್ಲ ನಾಮಗಳು ಬರುತ್ತೆ. ಇವತ್ತಿನ ಪದ್ಯ 11ನೇದು ಕಟ್ರು ಕರವೈ ಕಣಂಗಳ್. கற்று கரவை கணங்கள் பல கறந்து செற்றார் திருநழிய சென்று செருச்செய்யும் குத்தமொன்றில்லாத கோலத்தம் பொற்கொடியே புற்றரவல்கொல் புனமையிலே போதராய் சுற்றத்து தோழிமாரெல்லாரும் வந்து நின் முற்றம் புகுந்து முகில்வண்ணன் பேர்பாடு சிற்றாதே பேசாதே செல்வப் பெண்டாட்டி நீ எற்றுக் குரங்கும் பொருளேலோர் ಎಂಬಾವಾಯ್. ಹಿಂದಿನ ಪಾಸುರದಲ್ಲಿ ಕರ್ಮಯೋಗ ನಿಷ್ಠರಾದ ಗೋಪಾಲರ ಕುಲದಲ್ಲಿ ಜನಿಸಿದವಳನ್ನು ಎಬ್ಬಿಸುತ್ತಾ ಇದ್ದಾರೆ. ಅಂತಹ ಉತ್ತಮ ಕುಲದಲ್ಲಿ ಜನಿಸಿದವಳಾದ್ದರಿಂದ ಅವಳು ಭಗವಂತನ ಅನುಗ್ರಹಕ್ಕೆ ಪಾತ್ರಳಾಗಲು ಪಡೆದೇರಬೇಕಾಗಿದ್ದ ಸಾತ್ವಗುಣ ಪೂರ್ತಿ ಉಳ್ಳವಳಾಗಿದ್ದಾಳೆ.
ಹಿಂದಿನ ಪಾಸುರಲ್ಲಿ ಎಬ್ಬಿತಿರೋ ಗೋಪಿಯನ್ನು ಆಂಡಾಳ್ 3 ಸಂಬೋಧನೆ ಮಾಡ್ತಾಳೆ. ಕೋವಲರ್ ತಮ್ಮ ಪೊರ್ಕೊಡಿಯೇ, ಪುಟ್ ರರವಲ್ಗೋಲ್ ಪುನಮೈಲೆ ಮತ್ತು ಸೆಲ್ವ ಪೆಂಡಾಟಿ ಅಂತ. ಏಕೆಂದರೆ ಕೃಷ್ಣನ ಹಾಗೆ ಅವಳು ತಿರು ಆಯರ್ಪಾಡಿಯಲ್ಲಿ ಬಹಳ ಸುಂದರವಾಗಿದ್ಲಂತೆ. ಯಾವಾಗಲೂ ಅಲಂಕರಿಸಲ್ಪಟ್ಟು ಸುಂದರ ಹೆಣ್ಣಾಗಿದ್ಲು, ಎಲ್ಲ ವಿಷಯಗಳು ಇನ್ಕ್ಲೂಡಿಂಗ್ ಕ್ಯಾರೆಕ್ಟರ್ ಅಂತ ಉತ್ತಮ ಗೋಪಿಯಾಗಿದ್ಲು ಅವಳು. ಕೃಷ್ಣ ಬಹಳ ವಿಶೇಷವಾದ ಹುಡುಗ ಮತ್ತು ನಾನು ಅಷ್ಟೇ ವಿಶೇಷ ಹುಡುಗಿ. ಅವಳು ನೋಡಿ ಹೆಂಗಿದೆ ಗೋಪಿದು. ಕೃಷ್ಣ ಅಷ್ಟು ವಿಶೇಷ ಹುಡುಗ, ನಾನು ಅಷ್ಟೇ ಹುಡುಗಿ. ಅದರಿಂದ ಕೃಷ್ಣನೇ ಬಂದು ನೋಡಲಿ ನಾನು ಯಾಕೆ ವ್ರತ ಮಾಡಿ ಅವನು ನೋಡಬೇಕು ಅನ್ನೋ ಆ ಇಂಟೆನ್ಷನಲ್ಲಿ ಶಿ ವಾಸ್ ಸ್ಲೀಪಿಂಗ್ ಇನ್ಸೈಡ್. ಇವ್ರು ಎಷ್ಟು ಕರೆದ್ರು ಎದ್ದೇಳಲಿಲ್ಲ ಅಂತೇಳಿ ಈ ಪಾಸುರದಲ್ಲಿ ಹೇಳ್ತಾರೆ. ಕಟ್ರು ಕರವೈ ಕಣಂಗಳ್ ಪಲಕರಂದೆ. ಈ ಪಾಸುರದಲ್ಲಿ ಎಬ್ಬಿಸ್ತಿರುವ ಗೋಪಿದಾಳ ಅವಳು ಭಾಳ ಸೆಲ್ವಂ ಅಂದರೆ ವೆಲ್ತಿ. ಶಿ ಈಸ್ ವೆರಿ ವೆಲ್ತಿ. ಈಗ ಒಬ್ಬರು ರಿಚ್ ಅಂತ ತಿಳ್ಕೊಳ್ಳೋದು ಹಿಂಗೆ. ನಾವೆಲ್ಲ ತುಂಬ ಬಿಲಿಯನರ್, ರಿಲಯನ್ಸು, ಟಾಟಾ ಆ ಥರ ಅಂಬಾನಿಯವರಾದರೆ ಬಿಲಿಯನರ್ಸ್ ಲಿಸ್ಟ್ ವರ್ಲ್ಡಲ್ಲೆಲ್ಲ ಬಂದುಬಿಡುತ್ತೆ. ನಮ್ಮಂಥವ್ರು ಮಧ್ಯವರ್ಗದವ್ರಿಗೆಲ್ಲ ಎಷ್ಟು ಅವ್ರಿಗೆ ವೆಲ್ತ್ ಇದೆ, ಅವ್ರ ವೆಲ್ತಿನ ಅದಕ್ಕೆ ಏನು ನೋಡ್ಬೋದು, ಅವ್ರ ಆಸ್ತಿ ಏನು ಅಂತ ಕೇಳ್ಬೋದು. ಓಕೆ, ನಿಮ್ಮ ಹತ್ರ ಸೈಟ್ ಇದೆಯಾ, ಲ್ಯಾಂಡ್ ಇದೆಯಾ? ಓಕೆ, ಲ್ಯಾಂಡ್ ಇದ್ದರೆ ಅದು ಕಮರ್ಷಿಯಲ್ಲ, ರೆಸಿಡೆನ್ಷಿಯಲ್ಲ? ಓಕೆ, ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಆಯಿತು. ಅದು ಎಲ್ಲಿದೆ? ಮೆಟ್ರೋಲಿದೆಯಾ? ಟೈರ್ 1 ಸಿಟಿನಾ, ಟೈರ್ 2 ಸಿಟಿನಾ? ಇಲ್ಲ ಬೆಂಗಳೂರಲ್ಲಿದೆಯಾ? ಬೆಂಗಳೂರಿಂದ ಎ ಖಾತಾನ, ಬಿ ಖಾತಾನ, ಈಗ ತುಂಬ ಆಗಿಬಿಟ್ಟಿದೆ. ಎ ಖಾತಾನ, ಬಿ ಖಾತಾನ, ಈ ಥರ ಎಲ್ಲ ಲ್ಯಾಂಡ್ ಬಗ್ಗೆ ಆಯಿತು. ನೆಕ್ಸ್ಟು ಅವ್ರ ಹತ್ರ ಚಿನ್ನ ಇದೆಯಾ, ಬೆಳ್ಳಿ ಇದೆಯಾ, ಆಭರಣಗಳಿದೆಯಾ, ಇಲ್ಲ ಬಾರ್ಗಳಿದೆಯಾ? ಅದನ್ನು ನೋಡಿ ವ್ಯಾಲ್ಯೂ ಮಾಡ್ಬೋದು. ಇಲ್ಲ ಅವ್ರ ಕಂಪನಿ ಶೇರ್ಗಳು, ಇಲ್ಲ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಇಟ್ಕೊಂಡಿದ್ದಾರಾ? ಈ ಥರ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅದೆಲ್ಲ ಒಂದು ಪಟ್ಟಿ ಹಾಕ್ಬಿಟ್ರೆ ಅವ್ರಿಗೆ ಎಷ್ಟು ವೆಲ್ತ್ ಇದೆ ಅಂತ ಗೊತ್ತಾಗುತ್ತೆ. ಇದು ನಮಗೆಲ್ಲ ಗೊತ್ತಿರೋ ಸಾಧಾರಣವಾಗಿ. ಆದರೆ ಈ ಆಂಡಾಳು ಏನು ಹೇಳ್ತಾಳೆ, ಅವೆಲ್ಲ ಬೇಡವೇ ಬೇಡ ಲೆಕ್ಕಕ್ಕೆ. ನಮಗೆ ಬೇಕಾಗಿರೋದು ಎಲ್ಲರೂ ಎಷ್ಟು ದನಗಳಿದೆ, ಎಷ್ಟು ಕರುಗಳಿದೆ, ಎಲ್ಲವೂ ಕ್ಷೇಮವಾಗಿದೆಯೇ, ಎಲ್ಲ ಹಸುಗಳಿಗೂ ಕರುಗಳಿವೆ, ಕರುಗಳು ತುಂಬ ಸಂತೋಷವಾಗಿದೆಯೇ, ಹಸುಗಳ ಗುಂಪು, ಕರುಗಳ ಗುಂಪು, ಕರುಗಳು ಬಹಳ ತಾಯಿ, ಕರುಗಳ ಥರ ಬಹಳ ಹಸುಗಳು, ಈ ಥರ ಗುಂಪಾಗಿ ಇರುವ ಪಶುಗಳು ಬೇರೆ. ಈ ಗುಂಪುಗಳಿಗೆಲ್ಲ ಒಂದು ಗ್ರೂಪ್ 1, ಗ್ರೂಪ್ 2 ತರಟ್ರೆ ಎಷ್ಟೋ ಗ್ರೂಪ್ಗಳಿದೆ ಅಂತ ಹಸುಗಳು. ಕಟ್ರು ಕರವೇ ಕಣಗಳು ಅಂದರೆ ಗುಂಪುಗಳು ಅಂತ. ಭಾಷ್ಯಕಾರ ರಾಮಾನುಜರ್ ಭಗವಂತನ ಗುಣಾದಿ ವಿಷಯಗಳನ್ನು ಹೇಳುವಾಗ ಗುಣಗಣಾಂ ಪದ್ಮ ವಲಯಾಂ, ಅಲ್ಲಿ ಗುಣ ಅಂತ ಹೇಳಿಲ್ಲ, ಗಣಾಮ್ ಅಂತ ಹೇಳಿದ್ದಾರೆ. ಗಣಾಮ್ ಅಂದರೆ ಗುಂಪುಗಳ ಗುಣ, ಒಂದೇ ಒಂದು ಗುಣ ಇಲ್ಲ, ಗುಂಪುಗಳ ದೇವರ ಹತ್ರ ಕಲ್ಯಾಣ ಗುಣಗಳು ಗುಂಪಾಗಿದೆ ಅಂತ ಹೇಳಿಬಿಟ್ಟು, ಹೀಗೆ ಆ ಬಾಯರ್ಪಾಡಿಯಲ್ಲಿ ಮಂದೆಯಾಗಿತ್ತಂತೆ ಹಸು ಕರುಗಳು. ಅಂಥದ್ದು ಯಾರು ಹೊಂದಿದವರೋ ಅವರು ಸೆಲ್ವಂ, ಅವರು ಭಾಳ ವೆಲ್ತಿ ಅಂತ ಇಲ್ಲಿ ಆಂಡಾಳು ಹೇಳ್ತಾ ಇದ್ದಾಳೆ. ಆ ಸಮಯದಲ್ಲಿ ಅಲ್ಲಿದ್ದ ದನ ಪಶುಗಳ ಸಂಖ್ಯೆ ಎಷ್ಟಿತ್ತು. ಆಮೇಲೆ ಕ್ಯಾಟಲ್ ಇದು ಮಾಡ್ತಾರಲ್ಲ ಸೆನ್ಸಸ್ಸು, ಮನುಷ್ಯರ ಸೆನ್ಸಸ್ಸು, ಆಮೇಲೆ ಒಂದು 2-3 ವರ್ಷ ಆದಮೇಲೆ ಕ್ಯಾಟಲ್ ಸೆನ್ಸಸ್ ಅವಾಗ ನಡೀತಾ ಇರುತ್ತೆ. ಅಲ್ಲಿ ಕ್ಯಾಟಲ್ ಸೆನ್ಸಸ್ ತೆಗಿಯೋಕ್ಕೆ ಆಗಲ್ವಂತೆ. ಯಾಕೆಂದರೆ ಇವಾಗ ಏನು ನಾವು ನಕ್ಷತ್ರ ಎಷ್ಟಿದೆ ಅಂತ ಕೌಂಟ್ ಮಾಡೋಕ್ಕಾಗತ್ತಾ? ಗ್ರೂಪ್ ಆಫ್ ನಕ್ಷತ್ರ ಇದೆ, ಗ್ಯಾಲಕ್ಸಿ ಅಂತೀವಿ. ಆ ಗ್ಯಾಲಕ್ಸಿಯಲ್ಲಿ ಎಷ್ಟು ನಕ್ಷತ್ರಗಳಿದೆ ಯಾರು ಕೌಂಟ್ ಮಾಡೋಕ್ಕೆ ಇಲ್ಲ. ಆ ಥರ ಅಲ್ಲಿ ಅಷ್ಟೊಂದು ದನಗಳಿತ್ತು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಅಷ್ಟೊಂದು ದನ ಕರುಗಳಿತ್ತು, ಆದರೆ ನಂಬರೇ ಕೌಂಟ್ ಮಾಡೋಕ್ಕಾಗಲ್ಲ. ಇಟ್ ಕೆನಾಟ್ ಬಿ ಕೌಂಟೆಡ್, ಇಮ್ಮೆಜರಬಲ್, ಅನ್ಕೌಂಟಬಲ್ ಅಂತೇಳಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. கற்று கரவை கணங்கள் பல கறந்து ಶೆಟ್ರಾರ್ ತಿರಲಯ್ಯ ಸೆಂದು ಸೆರಿಚೆಯ್ಯಂ. ಶೆಟ್ರಾರ್ ಅಂದರೆ ಇಷ್ಟೆಲ್ಲ ಸಂಪತ್ತಿತ್ತಲ್ಲ, ಇವರಿಗೆ ಬಲ ಇತ್ತು, ಬರೀ ಸಂಪತ್ತು ಮಾತ್ರ ಇತ್ತು, ಹಿಂಗೆ ಸುಮ್ಮನೆ ಸೋನಿಯಾ ಕೂತಿದ್ದಾರಾ, ಅವ್ರಿಗೆ ಬಲ ಇತ್ತಾ ಅಂತ ಕೇಳ್ತಾರೆ. ಶೆಟ್ರಾರ್ ತಿರಲಯ್ಯ ಸೆಂದು ಸೆರಿಚೆಯ್ಯಂ. ಯಾರಾದರೂ ಆ ಭೂಮಿಯನ್ನು ಆಕ್ರಮಿಸಲು ಬರ್ತಾರೆ ಅಂತ ಗೊತ್ತಾದ್ರೇ ಇವ್ರೇನು ಮಾಡ್ತಾನೆ, ಅವ್ರ ಲ್ಯಾಂಡ್ಗೆ ಹೋಗ್ಬಿಟ್ಟು ಶತ್ರುಗಳ ದೇಶಕ್ಕೆ ಹೋಗ್ಬಿಟ್ಟು ಅವ್ರನ್ನ ಅಲ್ಲಿ ಸೋಲ್ಸ್ಬಿಟ್ಟು ಬಂದ್ಬಿಡುತ್ತೆ. ಅಂಥ ಶಕ್ತಿ ಉಳ್ಳವರು ಶತ್ರುವಿನ ಮನೆಗೆ ಹೋಗಿ ಅವ್ರನ್ನ ಸೋಲ್ಸೋರಂಥ ಇಂಥ ಆಯರ್ಪಾಡಿ ಜನದಲ್ಲಿ ಅಂಥ ಯೋಧರಿದ್ದರು ಅಂಥೇಳಿ ಇಲ್ಲಿ ಅವರ ಒಂದು ವೆಲ್ತು, ದನಗಳ ವೆಲ್ತು, ಇನ್ನೊಂದು ಶಕ್ತಿನೂ ಅಷ್ಟಿತ್ತು ಅಂಥೇಳಿ ತಿರಲಯ್ಯ ಸೆನ್ರುಂ ಸೆರುಚೆಯ್ಯಂ. ಅಂಥವ್ರ ಹತ್ರ ಯಾವುದೋ ದೋಷ ಇತ್ತ, ವೆಲ್ತ್ ಇದೆ, ಅವ್ರಿಗೆ ಪವರ್ ಇದೆ, ಮಸಲ್ ಪವರ್ ಇದೆ, ವೆಲ್ತ್ ಆಯಿತು. ಅವ್ರಿಗೆ ಬೇರೆ ಏನೋ ದೋಷ ಇದೆಯಾ? ಕುಟ್ರಂ ಒಂದಿಲ್ಲದ ಕೋವಲ ತಮ್ಮ ಪರ್ಕೊಡಿಯೇ. ಯಾವ ತರಹದ ದೋಷವಿಲ್ಲದವರು, ಯಾವ ಥರದ ಅಪಚಾರವನ್ನು ಮಾಡದವರು, ಗೋಪಾಲಕರ ಕುಲದಲ್ಲಿ ಹುಟ್ಟಿದ್ದೇನೆ ಒಂದು ಅಮೂಲ್ಯವಾದದವಳು ನೀನು ಅಂತೇಳಿ ಈ ಗೋಪಿಗೆ ಹೇಳ್ತಾ ಇದ್ದಾರೆ. ಕುಟ್ರಮಂದಿಲ್ಲದ ಕೋವಲರ್ ತಮ್ಮ ಪರ್ಕೊಡಿಯೇ, ಯಾವ ದೋಷವೂ ಇಲ್ಲದ ನಿರ್ದೋಷಿಗಳಾದ ಗೊಲ್ಲರ ವಂಶದಲ್ಲಿ ಹುಟ್ಟಿ ನೀನು ದೋಷಿಯಾಗಬಹುದೇ ಯಾತೆಯಿಂದ ಕೇಳ್ತಾ ಇದ್ದಾರೆ. ಆಂಡಾಳ್ ಮತ್ತು ಗೋಪಿಯರು ಈ ಥರ ಮಲಗಿರೋ ಗೋಪಿನ ಸಂಬೋಧಿಸಿ ಕೇಳ್ತಾ ಇದ್ದಾರೆ,
ಯಾವ ದೋಷವೂ ಇಲ್ಲದ ನಿರ್ದೋಷಿಗಳಾದ ಗೊಲ್ಲರ ವಂಶದಲ್ಲಿ ಹುಟ್ಟಿದೆ ನೀನು ಅಂತ ನೀನು ದೋಷಿಯಾಗಬಹುದೇ ಅಂತ ಕೇಳಿದ್ರಂತೆ. ಆವಾಗ ನಾವಿಷ್ಟು ಮಂದಿ ಬಂದು ಇಲ್ಲಿ ನಿಂತು ನೀನು ಹೊರಗೆ ಬಾರದೇ ಇರೋದೇ ಒಂದು ದೋಷನ ಅಂತ, ಯಾವ ದೋಷ ಇಲ್ಲ ಅಂತ ಹೇಳಾಯಿತು. ಇಲ್ಲಿ ಇವರಿಬ್ಬರು ಕಾನ್ವರ್ಸೇಷನ್ ಹೇಳ್ತಾರೆ, ವಿ ಫೀಲ್ ನಿಂಗೊಂದು ದೋಷ ಇದೆ ಅಂತ. ಏನು ಅಂದರೆ ನಾವು ಹೇಳಿದ್ರು ನೀವು ಬರ್ತಾ ಇಲ್ಲ, ಅದು ಅದೇ ಒಂದು ದೋಷ ಅಂತ ಇಟ್ಕೊಳ್ಳೋಣ ಅಂತೇಳಿ ಒಂದು ಲೈಟರ್ ವೈನಲ್ಲಿ ಈ ಗೋಪಿಗಳು ಮತ್ತು ಆಂಡಾಳ್ ಮತ್ತು ಅದರ ಗೋಪಿಗಳು ಅವಳ ಬಗ್ಗೆ ಹೇಳ್ತಾ ಇದ್ದಾರೆ. ಕುಟ್ರಮಂದ್ರಿಲ್ಲಾದ ಕೋವಲರ್ ತಮ್ ಪೊರ್ಕೊಡಿಯೇ, ಅಂತಹ ಪ್ರಸಿದ್ಧವಾದನ ಪೊರ್ಕೊಡಿಯೇ. ಇದಕ್ಕೆ ಹೆರಿಡೇಟ್ರಿ ಇದರಲ್ಲಿ ಅವಳದು ಪೊರ್ಕೊಡಿ ಅಂತ ಹೇಳ್ತಾರೆ. ಕೊಡಿ ಅಂತ ಹೇಳಿದ್ರೆ ಏನು, ಹೆಣ್ಣೆ ಕೊಡಿ ಅಂತ ಹೇಳಿದ್ರೆ ಬಳ್ಳಿ. ಆ ಬಳ್ಳಿ ಹೆಂಗಿದೆ ಅಂತೆ, ಸುಂದರವಾದ ಬಳ್ಳಿ ಆದಂತೆ, ಆ ಥರ ಬಳ್ಳಿ, ಸುಂದರ ಬಳ್ಳಿಯೇ ಇವಳು ಅಂತೇಳಿ. ಇವಳು ಹೆಂಗಿದ್ದಾಳೆ ಅಂದರೆ ಒಂದು ಸುಂದರ ಬಳ್ಳಿ ಥರ ಇದ್ದಾಳೆ. ಕೋವಲರ್ ತಮ್ ಪೊರ್ಕೊಡಿಯೇ ಅಂತ ಹೇಳಿದೆ. ಪುಟ್ರ ಅರವಲ್ಗುಲ್ ಪುಲಮೈಲೆ, ಪುಟ್ರ ಅರವಲ್ಗುಲ್. ಪುಟ್ರು ಅಂತ ಹೇಳಿದರೆ ಪುತ್ತು ಅಂತ ಹೇಳ್ತೀವಿ, ಪುಟ್ರು ಅಂತ ಹೇಳ್ತೀವಿ. ಹಂಗಂದ್ರೆ ಏನು ಅಂತ ಹೇಳಿದ್ರೆ ಹುತ್ತ, ಹಾವಿನ ಹುತ್ತ ಇರುತ್ತಲ್ಲ ಅದಕ್ಕೆ ಪುತ್ತು ಅಂತ ಹೇಳ್ತೀವಿ ತಮಿಳಲ್ಲಿ. ಪುಟ್ರರು ಹಾವಿನ ನೀವೆಲ್ಲ ನೋಡಿರ್ಬೋದು, ಹುತ್ತ ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಮಣ್ಣಲ್ಲಿ ಮಾಡಿಬಿಟ್ಟು ಅದ್ರ ಬಿಲ ಅಂತೀವಿ, ಓಪನಿಂಗ್. ಅದು ಎಷ್ಟು ದೊಡ್ಡದಿರುತ್ತೆ, ಇಷ್ಟೇ ಇಷ್ಟಿರುತ್ತೆ. ಅದರಿಂದ ನಾವು ಹಾಲಲ್ಲಿ ಹಾಕ್ತೀವಿ ನಾಗರ ಪಂಚಮಿಗೆಲ್ಲ, ಅಷ್ಟೇ ಇಷ್ಟಿರುತ್ತೆ. ಹುತ್ತದ ಬಾಯಿ ಇಷ್ಟೇ ಇಷ್ಟಿದೆ. ಈ ಹಾವು ಹೆಂಗಿದೆ, ಈ ಪಣಾಕಾರ ಇಷ್ಟು ದೊಡ್ಡದಾಗಿರುತ್ತೆ, ಆಮೇಲೆ ಸಣ್ಣಕ್ಕಾಗುತ್ತೆ. ಇಷ್ಟು ದೊಡ್ಡ ಇರೋದು ಆ ಪಣಾಕಾರನ್ನು ಅದು ಮುಚ್ಕೊಂಡು ಅದರೊಳಗೆ ಹಿಂಗೆ ಹೋಗ್ಬಿಟ್ಟು ತಿರ್ಗಾ ಬರವಾಗಿ ಹಿಂಗೆ ಬಂದ್ಬಿಟ್ಟು ಆಮೇಲೆ ಬರಬೇಕು. ಅದರಿಂದ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಹುತ್ತದ ಬಾಯಿ ತುಂಬ ಸಣ್ಣದಿದೆ ಅಂತ ಇಲ್ಲಿ ಹೇಳ್ತಾರೆ. ಆವಾಗ ಏನು ಹೇಳ್ತಂತೆ, ಇದ್ಯಾಕೆ ಇಲ್ಲಿ ಹೇಳಿದ್ರು ಇವ್ರು ಹೇಳ್ತಾರೆ, ಆ ಗೋಪಿನ ಮಾರ್ಬ್ ಮತ್ತು ಇವೆಲ್ಲ ಇದೆಲ್ಲ ಮುಖಮಂಡಲ ಅದೆಲ್ಲ ಹಾವಿನ ಪಣಮಂಡಲಕ್ಕೆ ದೊಡ್ಡದಾಗಿ ಬ್ಯೂಟಿಫುಲ್ಲಾಗಿ ದೊಡ್ಡದಾಗಿತ್ತಂತೆ. ಅದೇ ಅವಳದು ಹೊಂಟ ಹೆಂಗಿತ್ತು, ಸಣ್ಣಗೆ ಹಾವಿನ ಹುತ್ತದ್ದು ಓಪನಿಂಗ್ ಇರುತ್ತಲ್ಲ ಬಿಲ್ಲದ ಬಾಯಿ, ಆ ಥರ ಇತ್ತು ಅಂತ. ಅವಳು ಅಷ್ಟು ಸುಂದರವಾಗಿತ್ತು ಅಂತ ಆಲ್ರೆಡಿ ಹೇಳಿದೆ. ಶಿ ಈಸ್ ಒನ್ ಆಫ್ ದ ಬ್ಯೂಟಿ ಫೈನೆಸ್ಟ್. ಅಲ್ಲಿರೋದ್ರಲ್ಲೇ ಶಿ ಕ್ಯಾನ್ ಮ್ಯಾಚ್ ಕೃಷ್ಣ ಅಂತೇಳಿ ಹೇಳಿದ್ರಿಂದ ಇಲ್ಲಿ ಇವೆಲ್ಲ ವರ್ಣನೆ ಮಾಡಿದ್ದಾಳೆ ಆಂಡಾಳು. ಅವಳದು ಸೊಂಟ ಬಂದುಬಿಟ್ಟು ಎಷ್ಟು ಚೆನ್ನಾಗಿತ್ತು, ಹಾವಿನ ಬಿಲ್ಲೆ ಥರ ಸಣ್ಣದಾಗಿತ್ತು. ಮುಖಮಂಡಲ ಮತ್ತು ಮಾರ್ಬೆಲ್ಲ ವಿಶಾಲವಾಗಿ ಹಾವಿನ ಪಣಿಮೆಲ್ಲ ಥರ ಇತ್ತು ಅಂತ ಹೇಳಿದ್ರು. ಪುನಮೈಲೆ, ಇಷ್ಟೊತ್ತು ಹೇಳಿದ್ರೆ ಹಾವಿನ ಬಗ್ಗೆ. ಪುನಮೈಲೆ, ಮೈಲ್ ಅಂದರೆ ನವಿಲು. ನಮಗೆಲ್ಲ ಗೊತ್ತು ಗಂಡು ನವಿಲಿಗೆ ಗರಿ ಇರುತ್ತೆ ಅಂತ, ಹೆಣ್ಣು ನವಿಲಿಗೆ ಅದಿರೋದಿಲ್ಲ. ಆದರೆ ಒಂದು ಹೆಣ್ಣು ನವಿಲಿನ ಸಂತೋಷಕ್ಕಾಗಿ ಗಂಡು ನವಿಲು ತನ್ನ ಗರಿಯನ್ನು ಬಿಚ್ಚಿಕೊಂಡು ನಡೆಸುತ್ತೆ ಅಂತ ಹೇಳ್ತಾರೆ. ಟು ಮೇಕ್ ಇಟ್ ಹ್ಯಾಪಿ ಗರ್ಲ್ ಫಿಮೇಲ್ನ ಇದು ಡ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ರಂಗರಾಜಸ್ತವದಲ್ಲಿ ಪರಾಶರ ಭಟ್ಟರು ಬರೆದಿರೋದು. ಅದರಲ್ಲಿ ತಿಳಿಸ್ತಾರೆ, ಹೆಣ್ಣು ನವಿಲೆ ಪಿರಾಟಿ ರಂಗನಾಯಕಿ, ದೇವರ ರಂಗನಾಯಕಿ ತಾಯಾರಿದಾರಲ್ಲ ಅವರೇ ಹೆಣ್ಣು ನವಿಲು, ಗಂಡು ನವಿಲೆ ರಂಗನಾಥ. ಗರಿಯೇ, ಅದರಲ್ಲಿರೋ ಗರಿ ಚೇತನ ಕೂಡಿರುವ ವಿಶ್ವವಂತೆ. ಈ ಶರೀರವನ್ನು ಅಡಗಿಸಿಡಬೇಕಾದಾಗ ಗರಿ ಮುಚ್ಚಿಕೊಳ್ಳುವ ಹಾಗೆ ಸೂಕ್ಷ್ಮ ಶರೀರ. ಇದನ್ನು ಸ್ಥೂಲ ಶರೀರವಾಗಿ ತಾಯಾರನ್ನು ಸಂತೋಷ ಪಡಿಬೇಕು ಅಂತ ಹೇಳಿದ್ರೆ ಆವಾಗ ಗರಿಯನ್ನು ಬಿಚ್ಚಿ ನಾಟ್ಯ ಮಾಡುತ್ತೆ. ಆ ಥರ ಇದೆ ಅಂತೇಳಿ ತಾಯಾರು ಮತ್ತು ರಂಗನಾಥನ್ನ ಇಲ್ಲಿ ಪರಾಶರ ಭಟ್ಟರು ಕಂಪೇರ್ ಮಾಡಿದ್ದಾರೆ. ಪುಟ್ರ ಅರವಲ್ಗೋಲ್ ಪುನಮೈಲೆ ಹೋದರಾಯ್. ಇಲ್ಲೊಂದು ವ್ಯತ್ಯಾಸ ನೋಡಿ, ಸಿ ದ ಡಿಫ್ರೆನ್ಸ್ ಏನು. ಮೊದಲು ಹಾವನ್ನು ಹೇಳ್ಬಿಟ್ಟು ಈಗ ನವಿಲನ್ನು ಹೇಳ್ತಾ ಇದ್ದಾಳಲ್ಲ ಆಂಡಾಳ್. ಇದೇನಿದು, ಹಾವು ಮತ್ತು ನವಿಲು ಶತ್ರುಗಳಲ್ಲವೇ? ಅವು ಜಗಳ ಆಡಬೇಕಲ್ವ, ಹೆಂಗೆರಡು ಒಟ್ಟಿಗೆ ಬರುತ್ತೆ. ಆದರೆ ಈ ಜಗಳ ಆಡ್ತಾ ಇಲ್ವಂತೆ. ಯಾಕೆ ಅಂತ ಹೇಳಿದ್ರೆ ಅದು ಶುದ್ಧ ಸತ್ವ ತಿರುಮೇನಿ ಭಗವಂತನ ನಾಮಗಳನ್ನು, ಅವರ ಗುಣಗಳ ಹಿರಿಮೆಯನ್ನು ಹೇಳಿ ಹಾಡ್ತಾ ಇದ್ದರಿಂದ ಮೃಗಗಳು ಕೂಡ ಒಂದಕ್ಕೊಂದು ಪರಸ್ಪರ ಶತ್ರುವಾಗಿದ್ದರೂ ಕೂಡ ಅವಳು ಜಗಳವಾಡ್ತಿಲ್ಲ. ಸಿ ದ ಬ್ಯೂಟಿ. ಒಂದಕ್ಕೊಂದು ಹೆಂಗೆ ವೈರಿಗಳಾದರೂ ಕೂಡ ಅಲ್ಲಿ ತಿರುಮೇನಿ ದೇವರದೆಲ್ಲ ಮಾಡ್ತಾ ಇದ್ದಾರೆ, ಭಗವಂತ ನಾಮಗಳೆಲ್ಲ ಹೇಳ್ತಾ ಇದ್ದರೆ ಅಲ್ಲಿ ಶತ್ರುಗಳೆಲ್ಲ ಕೂಡ ಒಟ್ಟಿಗಿರ್ತಾರೆ ಅಂತ ಇಲ್ಲೊಂದು ಎಕ್ಸಾಂಪಲ್ ತೋರಿಸಿದರೆ ಹಾವು ಮತ್ತು ನವಿಲನ್ನು ತೋರಿಸ್ಬಿಟ್ಟು ಹೇಳ್ತಾರೆ. ಇದು ಯಾತಕ್ಕಾಯಿತು ಅಂದರೆ ಇದೆಲ್ಲ ಈ ಸಾಮರ್ಥ್ಯ ಭಗವಂತನಿಂದ ಅಂತೇಳಿ. ಈ ಭಗವಂತನ ಸಾಮರ್ಥ್ಯಕ್ಕೆ ಹೇಳ್ತಾರೆ ಅಘಟಿತ ಘಟನಾ ಸಾಮರ್ಥ್ಯಂ ಅಂತ. ಅಘಟಿತ ಘಟನಾ ಸಾಮರ್ಥ್ಯಂ ಅಂತಾರೆ. ಇದು ಒಂದು ಭಗವಂತನ ಲೀಲೆ. ಅದೇ ಇದು ಎಕ್ಸಾಂಪಲ್ಗೆ ಇನ್ನೊಂದು ತೊಗೋಬೋದಲ್ಲ. ನಮ್ಮ ದೇವರು ಯಾವುದ್ರ ಮೇಲೆ ಬರ್ಕೊಂಡಿರ್ತಾರೆ, ಬೆಡ್ ಯಾರು? ಆದಿಶೇಷ. ಅವರ ವಾಹನ ಯಾವುದು? ಗರುಡ. ಆದಿಶೇಷ ಗರುಡ ಇಬ್ಬರು ಹೆಂಗೆ ಜೊತೆಗೆ ಇರೋಕ್ಕಾಗತ್ತೆ? ಅವರಿಬ್ಬರು ಕೂಡ ಒಬ್ರಿಗೊಬ್ರು. ಅದೇ ಥರ ಇಲ್ಲೂ ಕೂಡ ನವಿಲು ಮತ್ತು ಹಾವು ಜೊತೆಗಿರೆ ಅಂತ ನಾವು ಊಹೆ ಮಾಡ್ಬೋದು ಅಂತ ಇಲ್ಲೊಂದು ಹೇಳ್ತಾರೆ. ಪುಟ್ ಅರವಲ್ಗೋಲ್ ಪುನಮೈಲೇ ಪೋದರಾಯ್ ಸುಟ್ರತ್ತು ತೋಳಿಮಾರೆಲ್ಲಾರು ಒಂದೇ.
ಏನು ನೀ ಅಂದ್ಕೊಂಡಿದ್ದೀಯಾ ನಾನು ಮಾತ್ರ ಬಂದಿದ್ದೇನೆ ಅಂತ? ಇಲ್ಲ, ಸುತ್ತಲಿರುವ ಎಲ್ಲ ಮನೆಗಳ ಗೋಪಿಯರು ನಿನ್ನ ಮನೆ ಮುಂದೆ ಬಂದು ನಿಂತಿದ್ದೀವಿ, ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ನಿಮ್ಮ ಮನೆ ಮುಂದೆ ಬಂದು ಯಾರ ನಾಮವನ್ನು ಆಡಕ್ಕೆ ಬಂದಿದ್ದಾರೆ? ಒಂದು ಮುಟ್ರಂ ಪುಗಂದೆ ಯಾರ ನಾಮವನ್ನು ಆಡಕ್ಕೆ ಬಂದಿದ್ದಾರೆ ಅವರೆಲ್ಲ ಗೊತ್ತಾ? ನಿನ್ನ ಹೆಸರು ನನ್ನ ಹೆಸರು ಅಲ್ಲ, ಮುಗಿಲ್ವಣ್ಣನ ಪೇರ್ಪಾಡ. ಮುಗಿಲ್ವಣ್ಣನ್ ಯಾರು? ಯಾರ ಬಣ್ಣ ಕಪ್ಪಾಗಿದೆಯೋ, ಯಾರ ಬಣ್ಣ ನೀಲಿ ಆಗಿದೆಯೋ, ಯಾರು ಮೇಘಶ್ಯಾಮನೋ ಅವನೇ ನೀಲಮೇಘಶ್ಯಾಮನಾದ ಕೃಷ್ಣನ ನಾಮವನ್ನು ಅವನ ಕೀರ್ತಿಯನ್ನು ಹಾಡಿ ಅಂತಹ ಮುಗಿಲ್ವಣ್ಣನ ಪೇರ್ಪಾಡ. ಓಕೆ, ಅವನನ್ನು ದರ್ಶಿಸಬೇಕು ಅಂತ ನಾವು ಮಾಡಿದ್ರೆ ಆಗತ್ತಾ? ಅವನಿದ್ದಿದ್ದೋ ದ್ವಾಪರ ಯುಗದಲ್ಲಿ, ನಾವಿರೋದು ಕಲಿಯುಗದಲ್ಲಿ. ಏನು ಮಾಡೋದು? ಅಟ್ಲೀಸ್ಟ್ ಅವ್ನು ನೋಡೋಕ್ಕಾದಿದ್ರು ಖಂಡಿತ ಅವನ ನಾಮಗಳನ್ನು ನಾವೆಲ್ಲ ಹಾಡ್ಬೋದಲ್ವಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಒಂದ್ಸರಿ ಭೀಷ್ಮಾಚಾರ್ಯರನ್ನು ಕೇಳಿದಂತೆ, ಕಿಂ ಜಪನ್ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಯಾವ ಜಪದಿಂದ ಒಂದು ಜೀವಾತ್ಮ ಜನನ ಮರಣದ ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ ಅಂತ ಯುಧಿಷ್ಠಿರ ಕೇಳಿದ. ಆವಾಗ ಭೀಷ್ಮಾಚಾರ್ಯ ಹೇಳಿದ್ರಂತೆ, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮಸಹಸ್ರೇಣ ಪುರುಷ ಸತತೋತಿತಃ. ಜಗತ್ತಿಗೆ ಒಡೆಯನಾದ, ದೇವತೆಗಳಿಗೂ ದೇವನಾದ, ಅಂತ್ಯವಿಲ್ಲದ, ಪುರುಷರಲ್ಲಿ ಶ್ರೇಷ್ಠನಾದ ಭಗವಂತನನ್ನು 1000 ನಾಮಗಳಿಂದ ಸ್ತುತಿಸುವ ಮನುಷ್ಯನು ಯಾವಾಗಲೂ ಏಳಿಗೆ ಹೊಂದುತ್ತಾನೆ, ಮುಕ್ತಿಯ ಕಡೆಗೆ ಸಾಗುತ್ತಾನೆ ಅಂತೇಳಿ ಹೇಳಿದ್ದಾರೆ. ಭಗವನ್ ನಾಮ ಹೇಳುವುದೇ ಅಂತ ಭೀಷ್ಮಾಚಾರ್ಯ ಯುಧಿಷ್ಠಿರನಿಗೆ ತಿಳಿಸಿದ್ದು. ಇವೆಲ್ಲ ನಾವು ದಿನ ಮಾಡ್ತಾರ, ವಿಷ್ಣು ಸಹಸ್ರನಾಮ ಪಾಠ ಮಾಡ್ತೀವಲ್ಲ, ಅದರದ್ದೇ ಈ ಶ್ಲೋಕ ಇದು. ಅದರ ಒಂದು ಶ್ಲೋಕವಾಗಿದೆ ಇದು. ಈ ಜಾಗದಲ್ಲಿ ಅದನ್ನು ಆಂಡಾಳು ನೆನಪಿಸ್ಕೊಳ್ತಾ ಇದ್ದಾಳಂತೆ. ವಿಷ್ಣು ಸಹಸ್ರನಾಮದನ್ನು ಇಲ್ಲಿ ನೆನೆಸ್ಕೊಂಡ್ಬಿಟ್ಟು ಇದೆಲ್ಲ ಅಲ್ಲಿ ಆ್ಯಡ್ ಮಾಡಿದ್ದಾಳೆ ಅಂತ ಇಲ್ಲಿ ಬರ್ತಾ ಇದೆ. ಸಿಟ್ರಾದೆ ಪೇಸಾದೆ ಸೆಲ್ವ ಪೆಂಡಾಟಿ ನೀ ಎಟ್ರಕ್ಕೆ ಹೊರಂಗುಂ ಪೊರುಳೇಲೋ ರೆಂಪಾವಾಯ್. ಎಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ಯಾರ ಬಗ್ಗೆ ಹಾಡ್ತೀವಿ, ಎಂತಹ ಶ್ರೇಷ್ಠನ ಬಗ್ಗೆ ಹಾಡ್ತಾ ಇದ್ದೀವಿ. ಆಕಾಶ ಬೆಳ್ಳಗಾಗಿದೆ, ಕೀಚ್ ಕೀಚ್ ಅಂತ ಪಕ್ಷಿಗಳು ಶಬ್ದ ಮಾಡ್ತಾ ಇದೆ, ಇಷ್ಟೆಲ್ಲ ಲಕ್ಷಣವನ್ನು ಹೇಳಿದ್ವಲ್ಲ. ಇದರ ಜೊತೆ ಅಷ್ಟು ಮಾತ್ರ ನಿಲ್ಲಿಸಿಲ್ಲ, ನಿಮ್ಮ ಮನೆ ಮುಂದೆ ಬಂದು ಏನೇನು ಸಂಪತ್ತಿದೆ ಅವೆಲ್ಲ ಕೂಡ ಹೇಳಿದ್ದೀವಿ. ನೀವು ಇದನ್ನೆಲ್ಲ ಕೇಳಿಕೊಂಡು ನೀನು ಸ್ವಲ್ಪ ಕೂಡ ಜರುಗ್ತಾ ಇಲ್ವಲ್ಲ, ಯಾಕೆ ಅಂತೇಳಿ ಆಂಡಾಳು ಕೇಳ್ತಾಳಂತೆ. ಅಂಥ ಹೆಸರುಳ್ಳ ಸಂಪತ್ತುಳ್ಳವಳೆ ಸಿಟ್ರಾದೆ ಪೇಸಾದೆ ಸೆಲ್ವ ಪೆಂಡಾಟಿ ನೀ ಎಟ್ರಕ್ಕೆ ಉರಂಗುಂ ಪೊರುಳೇಲೋ ರೆಂಪಾವಾಯ್. ಯಾಕೆ ಇಲ್ಲಿ ಹಾವಿನ ಉದಾಹರಣೆಯನ್ನು ಕೊಡ್ತಾಳೆ ಆಂಡಾಳ್? ಹಾವಿನದ್ದು ಯಾಕೆ ಇಲ್ಲಿ ಕೊಟ್ಟಿದ್ದಾಳೆ, ಆಮೇಲೆ ನವಿಲಿದ್ದು ಯಾಕೆ ಕೊಟ್ಟಿದ್ದಾಳೆ ನೋಡೋಣ. ಹಾವು ಪಣಾಮಂಡಲ, ಹುತ್ತದ ಬಿಲ, ಅದರೊಳಗೆ ಹೋಗೋದು ಹಾವು, ಅವಳಿಗೂ ಇದೇ ಸೊಂಟ ಇದೆ, ಇವೆಲ್ಲ ಹೇಳ್ಬಿಟ್ರಲ್ಲ, ಯಾತಕ್ಕೆ ಕೇಳಿದ್ರು ಅಂತ ಹೇಳಿದ್ರೆ, ಹಾವಿಗೆ ಒಂದು ಪಾತಿವ್ರತ್ಯ ಇದೆ ಅಂತ ಹೇಳ್ತಾರೆ. ಪಾತಿವ್ರತ್ಯ ಅಂದರೆ ಓನ್ಲಿ ಒನ್ ಹಸ್ಬೆಂಡ್. ಈ ಜಾಗದಲ್ಲಿ ಹಾವಿಗೆ ಪಾತಿವ್ರತ್ಯ ಇದೆ ಅಂತ ಹೇಳ್ತಾರೆ. ಏಕಪತ್ನಿತ್ವ ನಮ್ಗೆ ಗೊತ್ತಲ್ಲ, ಅದಕ್ಕೆ ಇದು ರಿವರ್ಸ್. ಇದು ಒಬ್ಬರೇ ಇದ್ದಾರೆ ಅಂತ. ಇದು ಹೆಂಗಾಗುತ್ತೆ? ಸಾಧಾರಣವಾಗಿ ಏನಾಗುತ್ತೆ, ಮೃಗಗಳಲ್ಲಿ ಪಾತಿವ್ರತ್ಯ ಅನ್ನೋದು ಇರೋಲ್ಲ. ಇದ್ರ ಜೊತೆನೇ ಇರಬೇಕು, ಅವ್ರ ಜೊತೆನೇ ಇರಬೇಕು ಅನ್ನೋದು ಮೃಗಗಳಲ್ಲಿ ಇಲ್ಲ. ಅದು ಆ ರೂಲ್ಸೇ ಇಲ್ಲ ಅದು. ಆದರೆ ಯಾವ ಮೃಗದ ಜೊತೆ ಬೇಕಾದರೂ ಇರ್ಬೋದು. ಒಂದು ಗಂಡು ಸಿಂಹಕ್ಕೆ ಒಂದು ಹೆಣ್ಣು ಸಿಂಹ ಇದೆ. ಆದರೆ ಅದು ಮರಿಗಳಿರ್ತಲ್ಲ, ಮರಿಗಳಿಗೆಲ್ಲ ತಂದೆ ಒಬ್ಬನೇ ಆಗಿರಬೇಕು ಅನ್ನೋದು ನೆಸೆಸಿಟಿ ಇಲ್ಲ. ಯಾಕೆಂದರೆ ಈ ಮೃಗ ಜಾತಿಗಳಿಗೆ ಇದು ಅಪ್ಲೈ ಆಗೋದಿಲ್ಲ ಪಾತಿವ್ರತ್ವ ಅಂತೇಳಿ. ಆದರೆ ಹಾವಿನ ಜಾತಿಗೆ ಪಾತಿವ್ರತ್ಯ ಗುಣ ಉಂಟು ಅಂತ ಹೇಳ್ಬಿಟ್ರು. ಹೇಗೆ ಗೊತ್ತು, ಇದು ನಿಜಾನಾ ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಇದೆ, ಅದು ನೋಡೋಣ ಈಗ. ಕಶ್ಯಪ ಪ್ರಜಾಪತಿಯನ್ನು ಕಾಶ್ಮೀರದಿಂದ ಯಾರು ಕರೆದಂತೆ, ಬಾ ಅಂತೇಳಿ. ದಕ್ಷಿಣದಲ್ಲಿದ್ದರು ಅವಾಗ. ಕಾಶ್ಮೀರದಿಂದ ಬಾ ಅಂತ ಕರೆದ್ರಂತೆ. ಯಾರು ಕರೆದ್ರು ಕಾಶ್ಮೀರಿಂದ ಅಂತ ಹೇಳಿದ್ರೆ, ನಮ್ಮ ಪರಶುರಾಮರು ಬಂದ್ಬಿಟ್ಟು ಕರೀತಾರಂತೆ, ನೀ ಬಾರಪ್ಪ ಇಲ್ಲಿ ಅಂತ. ಬಂದಮೇಲೆ ಅವ್ರು ಹೋದ್ರಂತೆ. ಹೋದ ತಕ್ಷಣ ಒಂದು ಭೂಮಿಯನ್ನು ನೋಡಿ ಹೇಳ್ತಾರಂತೆ, ಒಂದು ಹೈಹೆಯನ್ನು ಕೊಲ್ಲಬೇಕು ಎಂದು ಹಲವಾರು ರಾಜರನ್ನು ಕೊಂದು ಅವರ ರಕ್ತದಿಂದ 5 ಗುಳಿಗಳನ್ನು ತೆಗೆದು ನನ್ನ ಪಿತನಾದ ಜಮದಗ್ನಿಗೆ ಅಂತಿಮ ಸಂಸ್ಕಾರ ಮಾಡಿದೆ ಅಂತ ಪರಶುರಾಮ ಹೇಳಿದ್ರಂತೆ ಅವನ ಹತ್ರ. ಈ ಥರ ಪರಶುರಾಮ ಇದೆ, ಅವನ ಜಮದಗ್ನಿಗೆ ಪ್ರಾಬ್ಲಮ್ ಆಗಿದ್ದರಿಂದ ಎಲ್ಲರನ್ನೂ ಕೊಂದ್ಬಿಟ್ಟ. ಆವಾಗ ಅವ್ರ ರಥಗಳು ತೊಗೊಂಡು 5 ಗುಳಿ ಮಾಡಿಬಿಟ್ಟು ಅವ್ರದ್ದು ಅಂತಿಮ ಸಂಸ್ಕಾರ ನಮ್ಮ ತಂದೆ ಆದ ಜಮದಗ್ನಿಗೆ ಮಾಡಿದೆ ಅಂತ ಹೇಳ್ತಾನಂತೆ. ಇದನ್ನು ಸ್ವಾಮಿ ವೇದಾಂತ ದೇಶಿಕನವರು ರಘುವೀರ ಗದ್ಯದಲ್ಲಿ ಒಂದು ಚೂರ್ಣಿಕೆಯಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ಆ ಜಾಗದಲ್ಲಿ ನನ್ನ ತಂದೆಗೆ ಸಂಸ್ಕಾರ ಮಾಡಿದೆ ಅಂತ ಹೇಳ್ಬಿಟ್ಟು ಇದು ಪಂಚ ಶ್ರೀಮಂತಕಂ ಅಂತ ಹೇಳ್ತಾರೆ. ಆ ರಾಜರುಗಳನ್ನು ಸಂಹಾರ ಮಾಡಿದ್ದರಿಂದ ಇವಾಗ ಏನಾಗುತ್ತೆ, ಒಂದೊಂದು ಲ್ಯಾಂಡ್ಗೆ ಹೋಗ್ಬಿಟ್ಟು ನಾವು ಆಕ್ಯುಪೈ ಮಾಡಿಬಿಟ್ರೆ, ಸೋಲ್ಸ್ಬಿಟ್ರೆ ಇಟ್ ಬಿಕಮ್ ಮೈ ಲ್ಯಾಂಡ್. ಇವ್ರು ಹೇಳ್ತಾರೆ ಆ ಥರ ಇಲ್ಲಿರೋ ಎಲ್ಲ ಭೂಮಿಗಳು ನನಗೆ ಬಂದುಬಿಟ್ಟಿದೆ, ದೇ ಆರ್ ಆಲ್ ಪಾರ್ಟ್ ಆಫ್ ಮೈನ್, ನನ್ನ ಸೊತ್ತೀಗ. ಈಗ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಈ ನೆಲವನ್ನೆಲ್ಲ ನನಗೆ ಏನು ಬೇಡ, ಯಾರಿಗಾದ್ರು ದಾನ ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿದಂತೆ
ಕಶ್ಯಪರೇ ನಿಮಗೆ ದಾನ ಮಾಡಿಬಿಡ್ತೀನಿ ಅಂತೇಳಿ ಪರಶುರಾಮ ಹೇಳ್ತಾರಂತೆ ಕಶ್ಯಪರಿಗೆ. ಹಾಗೆ ನಾವೆಲ್ಲ ಕೊಟ್ಬಿಟ್ಟು ಕೇರಳಗೆ ಹೋಗ್ಬಿಡ್ತೀನಿ, ಐ ವಾಂಟ್ ಟು ಸ್ಯಾಕ್ರಿಫೈಸ್, ಕೇರಳಗೆ ಹೋಗ್ಬಿಟ್ಟು ಅಲ್ಲಿ ತಪಸ್ ಮಾಡೋಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಐ ವಾಂಟ್ ಟು ಡೊನೇಟ್ ಆಲ್ ದಿಸ್ ಟು ಯು ಅಂತೇಳಿ ಪರಶುರಾಮ ಇವ್ರಿಗೆ ಹೇಳಿದ್ರಂತೆ ಕಶ್ಯಪ ಮುನಿಗಳಿಗೆ. ನಿಮಗೆಲ್ಲರಿಗೂ ಗೊತ್ತು ಪರಶುರಾಮ ಎಕ್ಸಾಂಪಲ್ ಫಾರ್ ಕೋಪ. ಈಗ ಇವರು ಬೇಡ ಅಂದ್ಬಿಟ್ರೆ ಅವ್ರು ನೆಕ್ಸ್ಟು ಟಾರ್ಗೆಟ್ ಆಗ್ಬಿಡ್ತಾರೆ. 22ನೇ ತಲೆಮಾರು ಅಂತಾರೆ, ಇದ್ರಿಗೆ 21 ತಲೆಮಾರು ಹೋಗಾಯಿತು, 22ನೇ ತಲೆಮಾರು ಇವರಾಗ್ಬಿಡ್ತಾರೆ. ಅದರಿಂದ ಹೂ ಅಂದರೂ ಕಷ್ಟ, ಹೂ ಅಂದರೂ ಕಷ್ಟ ಅನ್ನೋ ಪರಿಸ್ಥಿತಿ ಸಂಕಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅವರು ಪ್ಲ್ಯಾನ್ ಮಾಡಿದ್ರಂತೆ, ಸರಿ ಇವ್ರ ಹತ್ರ ಏನು ಹೇಳೋದು ಬೇಡ, ನೋಡಪ್ಪ ಒಳ್ಳೇದಾಯಿತು, ನೀವು ಸ್ವಲ್ಪ ಸ್ನಾನ ಮಾಡಿಬಿಟ್ಟು ಬಾ ಹೋಗು ಅಂತ ಪರಶುರಾಮನಿಗೆ ಹೇಳಿದ್ರಂತೆ ಕಶ್ಯಪರು. ಅದು ಸರಿ ಹೋಗಿ ಬಾ ಅಂದ ತಕ್ಷಣ ಅವರು ಏಕೆ ಹೋಗಿ ಬಂದ್ಬಿಡ್ತೀನಿ ಅಂತೇಳಿ ಸ್ನಾನಕ್ಕೆ ಹೊರಟನಂತೆ. ಅವನು ಆ ಕಡೆ ಸ್ನಾನಕ್ಕೆ ಹೊರಟಿದ ತಕ್ಷಣ ಇಲ್ಲಿ ಇವ್ರ ಮುಂದೆನೇ ಒಂದು ಹುತ್ತ ಇತ್ತು. ಆ ಹುತ್ತದ ಬಿಲದಿಂದ ಅದರೊಳಗಡೆ ಒಂದು ಹಾವಿತ್ತು. ಆ ಹಾವು ಹೆಣ್ಣಾವಾಗಿತ್ತು, ಒಂದು ಹೆಣ್ಣಾವು ಹುತ್ತದೊಳಗಿತ್ತು. ಅದೇ ಟೈಮಲ್ಲಿ ಸ್ವಲ್ಪ ಹೊತ್ತಲ್ಲಿ ಆಚೆ ಕಡೆಯಿಂದ ಎದುರುಗಡೆಯಿಂದ ಒಂದು ಹಾವು ಬರ್ತಾಯಿತ್ತು. ಅದು ಗಂಡು ಹಾವು, ಅದು ಹೆಣ್ಣಾವು, ಇದು ಗಂಡು ಹಾವು. ಇದೆಲ್ಲ ಹೆಂಗೆ ಗೊತ್ತಿತ್ತು? ದೇ ಹ್ಯಾವ್ ಸ್ಟಡಿಡ್ ಅಬೌಟ್ ರೆಪ್ಟೈಲ್ಸ್, ಅನಿಮಲ್ಸ್ ಅಂತ ತಿಳ್ಕೊಳ್ಳಿ, ಅವ್ರಿಗೆಲ್ಲ ಗೊತ್ತಿತ್ತು ಆ ಕಾಲದಲ್ಲಿ. ಅದರಿಂದ ಇದು ಹೆಣ್ಣಾವು, ಅದು ಗಂಡಾವು ಅಂದರು. ಆ ಗಂಡಾವು ಬರ್ತಾ ಇರುವಾಗ ಈ ಹೆಣ್ಣಾವು ಮೇಲೆ ಬಂದುಬಿಟ್ಟು ಹೇಳ್ದಂತೆ, ನೋಡು ನೀನು ಬರಬೇಡ, ನನ್ನ ಹತ್ರ ಬರಬೇಡ. ಈ ಹೆಣ್ಣಾವು ಕೊಟ್ಟಿದ್ದು ಎಚ್ಚರಿಕೆ ಕೊಡ್ತು, ನನ್ನ ಹತ್ರ ಬರಬೇಡ ಅಂತ ಆಚೆಯಿಂದ ಬರ್ತಾರ ಗಂಡು ಹಾವಿಗೆ ಹೇಳ್ತು. ಆ ಗಂಡು ಹಾವಿಗೇನು ತುಂಬ ಇದು ತಿಮ್ಮಿರಂತೇವಲ್ಲ ಆ ಥರ, ಏನಾಗುತ್ತೆ ನೋಡ್ತೀನಿ ಅಂತೇಳಿ ಅದು ಬಂತಂತೆ. ಬಂದಿದ್ದ ತಕ್ಷಣ ಅದು ಆ ಬಿಲದೊಳಗೆ ಹೊಟ್ಟೋಯ್ತು. ಹೋಗಿದ್ದ ಕೆಲವೇ ಕ್ಷಣದಲ್ಲಿ ಢಬಾರ್ ಅಂತ ಚೂರಾಗಿ ಆ ಗಂಡು ಹಾವು ಉದುರಿ ಆಚೆ ಎಲ್ಲ ಬಿದ್ದುಬಿಡ್ತಂತೆ. ಯಾಕೆ ಈ ಥರ ಆಯಿತು? ಗಂಡಾವು ಚೂರ್ಚಾರ ಬಿದ್ದುಬಿಡ್ತಲ್ಲ. ಅದು ಯಾಕೆಂದರೆ ಪಾತಿವ್ರತೆ ಜೊತೆ ಕೂಡಿದ ಹೆಣ್ಣು ಹಾವಿಗೆ ಅಷ್ಟು ಶಕ್ತಿ ಇದೆಯಂತೆ. ಪಾತಿವ್ರತೆ ಇದ್ದರೆ ಎಷ್ಟು ಶಕ್ತಿ ಇರುತ್ತೆ ನೋಡಿ. ಹಾಗಂದರೆ ಈ ಭೂಮಿ ತಾಯಿ ಹಾವಿಗೆ ಅಷ್ಟೊಂದು ಶಕ್ತಿ ಕೊಟ್ಟಿದ್ರೆ ಎಲ್ಲ ಮಕ್ಕಳು ನಮಗೆಲ್ಲ ಶಕ್ತಿ ಕೊಟ್ಟೇ ಕೊಡ್ತಾಳೆ ಭೂಮಿ ತಾಯಿ. ನಮ್ಮ ಕಶ್ಯಪರಿಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಭೂಮಿಯನ್ನು ನಾನು ದಾನವಾಗಿ ಪಡೆದುಕೊಂಡ್ರೆ ಆ ಪಾಪ ಭೂಮಿಗೆ ಅಂಟುಕೊಳ್ಳಲ್ಲ. ಯಾಕೆ? ಇದು ಧರ್ಮಕ್ಷೇತ್ರ. ಆ ಕ್ಷೇತ್ರದಲ್ಲಿ ದಾನ ತೊಗೊಂಡಿದ್ದಕ್ಕೋಸ್ಕರ ಕೆಲವು ಸಮಯದ ನಂತರ ಅದು ಕುರುಕ್ಷೇತ್ರ ಆಯ್ತಲ್ಲ ಅಂತ ನೋಡಿ. ಧರ್ಮಕ್ಷೇತ್ರ ಜ್ಞಾನ ತೊಗೊಂಡು ಸ್ವಲ್ಪ ಆದಮೇಲೆ ಕುರುಕ್ಷೇತ್ರ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಅದಕ್ಕೇನೆ ಭಗವದ್ಗೀತೆಯಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರ್ವತು ಸಂಜಯ ಅಂತ ಭಗವದ್ಗೀತೆಯಲ್ಲಿ ಈ ಶ್ಲೋಕ ಇದೆ. ಇವಾಗ ಆ ಹಾವನ್ನು ಉಪಮೆಯಾಗಿ ಇಟ್ಟುಕೊಂಡು ಹೇಳಿದ್ದ ಹೆಣ್ಣು ಪಾತಿವ್ರತೆ. ಅವಳು ಕೃಷ್ಣನನ್ನು ಬಿಟ್ಟು ಬೇರೆ ಯಾರೊಬ್ಬರನ್ನು ನೆನೆಸುವುದು ಕೂಡ ಇಲ್ಲ. ಅಂಥವಳಿಗೆ ಈ ಗೋಪಿಗೆ ಪಾತಿವ್ರತ್ಯ ಉಂಟು ಅಂತ ಡಿಸೈಡ್ ಆಯಿತು. ಆದ್ದರಿಂದ ಅವಳಿಗೆ ಪುಟ್ರರವಲ್ಗುಲ್ ಪುನಮೈಲೆ, ನವಿಲನ್ನು ಸೌಂದರ್ಯಕ್ಕೂ ಹಾವನ್ನು ಪಾತಿವೃತ್ಯಕ್ಕೂ ಹೇಳಿದ್ದರಿಂದ ಶಿ ಈಸ್ ಎ ವುಮನ್ ವಿತ್ ಬ್ಯೂಟಿ, ಬ್ರೈನ್ ಆ್ಯಂಡ್ ಕ್ಯಾರೆಕ್ಟರ್ ಅಂತ ಇಲ್ಲಿ ಡಿಸೈಡ್ ಆಯ್ತು. ಅದಕ್ಕೋಸ್ಕರ ಅವರು ಇದನ್ನೆಲ್ಲ ತೊಗೊಂಬಂದಿದ್ದಾರೆ. ನವಿಲಿನ ಸೌಂದರ್ಯಕ್ಕೆ, ಹಾವನ್ನು ಪಾತಿವೃತ್ಯಕ್ಕೋಸ್ಕರ ಈ ಆ ಪಾತ್ರದಲ್ಲಿ ಆಂಡಾಳ್ 2 ಅನಿಮಲ್ಸನ್ನು ತೋರಿಸಿದ ಬರ್ಡ್ಸ್ನ ಅಂತೇಳಿ ಹೇಳಿದ್ದಾರೆ ಇಲ್ಲಿ. ಈಗ ಇನ್ನೊಂದು ನಾವೇನು ಮಾಡ್ತೀವಿ ಭಗವದ್ಗೀತೆಯಲ್ಲಿ ಮಾಡುವಾಗ ಧ್ಯಾನ ಶ್ಲೋಕಗಳು ಹೆಂಗೆ ತನಿಯನ್ನು ಮಾಡ್ತೀವೋ ಆ ಥರ ತನಿಯನ್ನಿದೆ. ಅದರಲ್ಲಿ ಒಂದು ತನಿಯನ್ನು ಇದರದ್ದು ಬ್ರೀಫ್ ಸಮ್ಮರಿ ಆಫ್ ದಿಸ್ ಪಾಸುರಂ ಹೇಳಿದೆ. ಅದು ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಗೋಕುಲದ ಸಂಪತ್ ಸೌಭಾಗ್ಯವನ್ನು ಈ ಪದ್ಯವು ವಿವರಿಸುತ್ತದೆ. ಶ್ರೀಕೃಷ್ಣನು ಎಲ್ಲ ಗೋಪಿಯರಿಗೂ ಆಶ್ರಯದಾತನಾದ ಹರಿಚಂದನದ ವೃಕ್ಷದಂತೆ. ಇಂಥವನ ದರ್ಶನ ಮಾತ್ರದಿಂದಲೇ ಇಲ್ಲಿಯ ಗೋಪಿಯರಿಗೆ ಬಹಳ ಆನಂದ ಸಿಗ್ತದೆ. ಖ್ಯಾತಿ, ಲಾಭ, ಪೂಜೆ ಆಚಾರ್ಯನು ಉಪದೇಶಿಸುವುದಿಲ್ಲ. ಶಿಷ್ಯರನ್ನು ಹಸುಗಳು ಕರುವನ್ನು ನೆನೆಯುವಂತೆ ನೆನೆದು ವಾತ್ಸಲ್ಯದಿಂದ ಉಪದೇಶಿಸುವ ಆಚಾರ್ಯ ಉಲ್ಲೇಖವೂ ಇದರಲ್ಲಿದೆ ಅಂತ ಹೇಳ್ತಾರೆ. ಈಗ ಈ ವಾಟ್ ಆರ್ ದ ಲರ್ನಿಂಗ್ ಫ್ರಮ್ ದಿಸ್ ಪಾಸುರಂ? ಇವಾಗ ಮೀನಿಂಗು, ಇನ್ನರ್ ಮೀನಿಂಗು ಏನು ಯಾತಕ್ಕೋಸ್ಕರ ಮಾಡಿದ್ರು. ಈಗ ನಮ್ಮ ಅನುಷ್ಠಾನದ್ದು ನೋಡೋಣ. ಪರಮಾತ್ಮ ಸರ್ವೇಶ್ವರನ ಪರಮಾನುಗ್ರಹದಿಂದ ನಾವೊಂದು ಮನುಷ್ಯ ಜನ್ಮವನ್ನು ಪಡೆದು ಸ್ಫೂರ್ತಿಯುಳ್ಳ ಆಲೋಚನೆಯನ್ನು ಏರ್ಪಡಿಸಿಕೊಂಡು ನಮ್ಮ ಒಳಗಡೆ ಇರುತ್ತ ಆ ಭಗವಂತನ ಪಲುಕ್ಕನ್ನು ನಾವು ಕೇಳಿಸಿಕೊಂಡು ಒತ್ತಡರಹಿತವಾಗಿ ವಿತೌಟ್ ಸ್ಟ್ರೆಸ್ ನಮ್ಮ ಜೀವನದಲ್ಲಿ ಇವತ್ತಿನ ಪಾಸುರ ಏನು ಹೇಳುತ್ತಂದರೆ ಬಹುಕಾರ್ಯಗಳ ಕ್ರಿಯೆಗಳಲ್ಲಿ. ಬಹುಕಾರ್ಯ ಕ್ರಿಯೆಗಳಂದರೆ ಏನು? ಮಲ್ಟಿ ಟಾಸ್ಕಿಂಗ್. ಇವಾಗ ನಾವು IT ಕಂಪ್ನಿಲ್ಲ ಹೋದರೆ ನಾನು ಬರೀ ಇದೊಂದೇ ಮಾಡ್ತೀನಿ ಅಂತಿಲ್ಲ, ಎಲ್ಲ ಕೆಲಸನೂ ಮಾಡಬೇಕು. ಯು ಶುಡ್ ಬಿ ಏಬಲ್ ಟು ಡೂ ಆಲ್ ವರ್ಕ್. ಈ ಲೆವೆಲ್ ಯಾವ ಲೆವೆಲ್ ಬಂದಿದೆ? ನಾವು ಪ್ರೈವೇಟ್ ಸೆಕ್ಟರ್ ಬ್ಯಾಂಕು, ಈವನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗಲ್ಲ, ಇಲ್ಲಿ ನಮ್ಮ ಇವರು ಇದ್ದಾರೆ ಸುಂದರಲ್ಲ, ನಾವೆಲ್ಲ ಇದ್ದಾಗ ಒಬ್ಬರು ಅಸಿಸ್ಟೆಂಟು, 2 ಅಸಿಸ್ಟೆಂಟು, 1 ಕ್ಲರ್ಕು, ಒಬ್ಬ ಬುಕ್ ಎತ್ಕೊಡ್ತಿದ್ದ, ಒಬ್ಬ ತೊಗೊಂಡಿದ್ದ. ಇವಾಗ ಏನಿಲ್ಲ, ನೋ ಅಸಿಸ್ಟೆಂಟ್, ನಥಿಂಗ್. ನೀನೇ ಆಲ್ ಇನ್ ಆಲ್.
ಆ ಥರ ಒಬ್ಬರಿಗೆ ಎಲ್ಲ ಕೆಲಸ ಬರಬೇಕು. ಅದನ್ನು ಈ ಪಾಸುರದಲ್ಲಿ ಆಂಡಾಗಿ ತೋರಿಸ್ತಾಳೆ, ನೋಡೋಣ. ಆ ಪರಮಾತ್ಮ ಒಬ್ಬನೇ ಈ ಮಲ್ಟಿ ಟಾಸ್ಕಿಂಗ್ ಶಕ್ತಿಯನ್ನು ನಮಗೆ ಅನುಗ್ರಹಿಸುತ್ತಾನೆ ಅಂತ ಹೇಳುವ ತಾತ್ಪರ್ಯವನ್ನು ಇವತ್ತಿನ ಪದ್ಯ ತೋರಿಸ್ಕೊಡುತ್ತೆ. ನಿನ್ನೆ ಪದ್ಯದಲ್ಲಿ ಆನಂದವನ್ನು ನಾವು ಏರ್ಪಡಿಸಿಕೊಳ್ಳುವಂತಹ ಏಕೈಕ ವಿಧಾನವನ್ನು ನೋಟ್ರು ಸ್ವರ್ಗಂ ಪದ್ಯದಲ್ಲಿ ಯಾವ ಜಾಗದಲ್ಲಿ ನಾವು ಇರ್ತೀವೋ ಅದುವೇ ವೈಕುಂಠಕ್ಕೆ ಪ್ರತೀಕ ಅಂತ ತಿಳಿಸ್ಕೊಟ್ಲು. ಮಲ್ಟಿ ಟಾಸ್ಕಿಂಗ್ ಅದು ಬರೀ ಏನು ಈಗ ಮಾತಾಡ್ತಿರಲ್ಲ, ಕಾರ್ಪೊರೇಟ್ ವರ್ಲ್ಡು, ಬ್ಯಾಂಕು, ಆಫೀಸಿಗೆ ಮಾತ್ರ ಇಲ್ಲ. ನಮ್ಮ ಮನೇಲೇ ನೀವು ಮಾಡ್ತೀರಾ, ನಾವು ಮಾಡ್ತೀರಾ. ಒಂದು ಉದಾಹರಣೆಗೆ, ನಾವು ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸ್ತೇವೆ. ಒಬ್ಬರಿಗೆ ತಂದೆಯಾಗಿದ್ದೀನಿ, ಒಬ್ಬರಿಗೆ ಮಗನಾಗಿದ್ದೀನಿ, ಒಬ್ಬರಿಗೆ ತಮ್ಮನಾಗಿದ್ದೀನಿ, ಒಬ್ಬರಿಗೆ ಭಾರ್ಯನಾಗಿದ್ದೀನಿ. ಈ ಥರ ಎಷ್ಟೋ ಪಾತ್ರಗಳನ್ನು ನಾವು ವಹಿಸಿಕೊಳ್ಳಬೇಕಾಗತ್ತೆ. ಆ ಸಮಯದಲ್ಲಿ ಪರಮಾತ್ಮ ಸರ್ವವಿಧ ಕೆಲಸ ಮಾಡುವ ಶಕ್ತಿಯನ್ನು ನಮಗೆ ಏರ್ಪಡಿಸುತ್ತಾನೆ. ಅವನೊಬ್ಬನೇ ಎಲ್ಲವನ್ನೂ ನಿಯಂತ್ರಿಸುತ್ತಾನೆ ಅಂತ ತಾತ್ಪರ್ಯ ಇವತ್ತಿನ ಪದ್ಯ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್ ಅಂತ ಉಪನಿಷತ್ತು ಹೇಳುತ್ತೆ. ಒಂದೊಂದು ಚೇತನವು ಬಹುಗುಣಗಳನ್ನು ಪಡೆದುಕೊಂಡಿದೆ. ಆ ಚೇತನದಲ್ಲಿ ಗುಣಗಳ ಪ್ರಚುರ ಆಗಬೇಕು ಅಂತ ಹೇಳಿದರೆ ಭಗವಂತ ಕೃಷ್ಣನಾಗಿ ಬಂದು ಹೆಂಗೆ ಅವನ ಹಸುಗಳನ್ನು ಕರೆದನೋ ಅದೇ ಥರ ನಮ್ಮ ಒಳಗಡೆ ಇರುವಂಥ ಗುಣಗಳನ್ನು ಅವನು ಪ್ರಚುರಪಡಿಸಬೇಕು. ಎಲ್ಲ ಜೀವರಾಶಿಯ ನಿತ್ಯ ಚೇತನ ಭಗವಂತನೇ. ಅವನೊಬ್ಬನೇ ನಮ್ಮ ಕಾಮನೆಗಳನ್ನೆಲ್ಲ ಪೂರ್ತಿ ಮಾಡ್ತಾನೆ ಅಂತ ತಾತ್ಪರ್ಯ. ಇದರಲ್ಲಿ ಹೆಂಗೆ ಭಗವಂತ ಒಬ್ಬನೇ ಸಹಸ್ರಶೀರುಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಪುರುಷ ಸೂಕ್ತದಲ್ಲಿ ಹೇಳುತ್ತೋ, ಅವನೊಬ್ಬನೇ ಯಾವ ಥರ ಎಲ್ಲವನ್ನೂ ನಿಭಾಯಿಸುತ್ತಾನೋ ಅದೇ ಥರ ಬಹುಕಾರ್ಯ ಮಾಡುವಂಥ ಒಂದು ಶಕ್ತಿಯನ್ನು ಪರಮಾತ್ಮ ನಮಗೆ ಪ್ರಸಾರ ಮಾಡಿದ್ದಾನೆ. ನಮ್ಮ ಜೀವನದಲ್ಲಿ ಆ ಜ್ಞಾನವನ್ನು ಧರಿಸಿಕೊಂಡು ನಾವು ಮುಂದೆ ಸಾಗಬೇಕು ಏಳಿಗೆಯ ಕಡೆಗೆ. ಆನಂದವನ್ನು ನಾವು ಚಿತ್ತದಲ್ಲಿ ಏರ್ಪಡಿಸಿಕೊಂಡರೆ ಆವಾಗ ಒತ್ತಡರಹಿತವಾಗಿ ನಾವಿದ್ದು ಒಂದೊಂದು ಕೆಲಸವನ್ನು ನಾವು ಅಂತಃಪ್ರಜ್ಞೆಯಿಂದ ಏರ್ಪಡಿಸಿಕೊಂಡರೆ ಪ್ರತಿಯೊಂದು ಕೆಲಸದಲ್ಲೂ ಅಂತರ್ಯಾಮಿ ತತ್ವ, ಅದರಲ್ಲಿರುವಂಥ ಸೊಬಗು, ಅದರಲ್ಲಿ ಇರುವಂಥ ಜ್ಞಾನ ನಾವು ಪ್ರಚುರ ಮಾಡಿಸಿ ನಾವು ಜ್ಞಾನಾರ್ಧ ಕಡೆಗೆ ಹೋಗ್ತೀವಿ. ಮಾಡುವಂಥ ಒಂದೊಂದು ಕೆಲಸವು ಜ್ಞಾನದಲ್ಲಿ ಪರಿಮಣಿಸಬೇಕು ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಕೆಲಸವನ್ನು ಮಾಡಿ ಆ ಕೆಲಸದಲ್ಲಿರುವ ತತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಪುಸ್ತಕವನ್ನು ಓದುವಾಗ ಎಷ್ಟು ಸರಿ ನಮ್ಮ ಮನಸ್ಸು ಬೇರೆ ಬೇರೆ ಕಡೆ ಹೋಗುತ್ತೆ. ಅದರ ಕಡೆ ನಾವು ಗಮನ ಕೊಟ್ಟರೆ ನಮ್ಮ ಜೀವನದಲ್ಲಿ ಫೋಕಸ್ ಆಗುತ್ತೆ. ಏಕಾಗ್ರತೆ ಅಧಿಕವಾದರೆ ಪ್ರತಿಯೊಂದು ಕೆಲಸದಲ್ಲೂ ಒಂದು ಗುಣವನ್ನು ನಾವು ಧರಿಸಿಕೊಂಡು ಅದನ್ನು ಅಭಿವೃದ್ಧಿ ಮಾಡಿಸ್ಕೋಬೇಕು. ಎವ್ರಿ ಆ್ಯಕ್ಟಿವಿಟಿ ಇಸ್ ಎ ಸೀಟ್ ಆಫ್ ಲರ್ನಿಂಗ್. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಟ್ರು ಕರವೈ ಕಣಂಗಳ್ ಪಲಕರಂದೆ. ಚಿಕ್ಕ ಪ್ರಾಯದಿಂದ ಹಸುಗಳು ಅಂತ, ಹಸುಗಳು ಬೇರೆ ಬೇರೆ ವರ್ಣಗಳಿರುತ್ತೆ. ಒಂದು ಬೆಳ್ಳಗಿರುತ್ತೆ, ಒಂದು ಕಪ್ಪಗಿರುತ್ತೆ, ಒಂದು ಬ್ರೌನ್ ಆಗಿರುತ್ತೆ, ಒಂದು ಮಿಕ್ಸ್ ಆಫ್ ವೈಟ್ ಆ್ಯಂಡ್ ಬ್ಲ್ಯಾಕು, ಬ್ರೌನ್ ಆ್ಯಂಡ್ ವೈಟ್, ಎಲ್ಲ ಕಲರ್ ಇರುತ್ತೆ. ಆದರೆ ಒಂದು ಕೊಂಬಿದೆ, ಒಂದು ಕೊಂಬೆ ಇಲ್ಲ, ಈ ಥರ ಎಲ್ಲ ಇರೋದ್ರಿಂದ. ಆದರೆ ಅಲ್ಲಿ ಬರುವಂಥ ಹಾಲು ಇದೆಯಲ್ಲ ಅದು ಬೇರೆ ಬೇರೆ ಕಲರ್ ಬರುತ್ತಾ? ಇಲ್ವಲ್ಲ, ಎಲ್ಲ ಬೆಳ್ಳಿಗೆ ಇರುತ್ತೆ. ಗಾವೋ ಅನೇಕಾನಾಂ ಕ್ಷೀರಂ ಏಕಾನಾಂ. ಅದೇ ಥರ ಶರೀರಕ್ಕೆ ಮಾತ್ರ ವರ್ಣ ಇದೆ. ಶರೀರದಲ್ಲಿ ಮಾತ್ರ ಒಬ್ಬರು ಬೆಳ್ಳಗಿರ್ತಾರೆ, ಒಬ್ಬರು ಕಪ್ಪಗಿರ್ತಾರೆ, ಕುಲ ಬೇರೆ ಬೇರೆ ಆಗಿರುತ್ತೆ, ಮತ ಬೇರೆ ಬೇರೆ ಆಗಿರುತ್ತೆ, ಒಬ್ಬೊಬ್ಬರು ಒಂದೊಂದು ಪ್ರಾಯದಲ್ಲಿ ಇರ್ತಾರೆ. ಆದರೆ ಎಲ್ಲರಲ್ಲೂ ಒಳಗಡೆ ಇರುವಂಥ ಆತ್ಮ ಒಂದೇ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಕ್ಷೀರ ಅಥವಾ ಹಾಲು ಹೇಗೆ ಬೆಳ್ಳಿಗೆ ಇದೆಯೋ ಅದೇ ಥರ ಪರಮಾತ್ಮ ಶುದ್ಧವಾಗಿರುತ್ತಾನೆ. ಆತ್ಮಕ್ಕೆ ಸಾವಿಲ್ಲ, ಅದಕ್ಕೆ ವಯಸ್ಸಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಒಬ್ಬ ಗಲ್ಲ ಹೇಗೆ ಹಾಲನ್ನು ಕರೀತಾನೋ ಅದೇ ಥರ ಒಳ್ಳೆ ಗುಣಗಳನ್ನು ಪ್ರಚುರಪಡಿಸಿಕೊಂಡು ನಮ್ಮಲ್ಲಿರುವ ಕಾರ್ಯಕ ಶಕ್ತಿ, ಮಲ್ಟಿ ಟಾಸ್ಕಿಂಗ್ ಕೆಪಾಸಿಟಿ ನಾವು ಪ್ರಚುರ ಮಾಡಿಕೊಂಡ್ರೆ ಯಾವ ಪಾತ್ರದಲ್ಲಿ ನಾವು ಇರ್ತೀವೋ ಅದನ್ನು ಆನಂದದಿಂದ ತೃಪ್ತಿಯಿಂದ 4 ಜನಕ್ಕೆ ಸಂತೋಷ ಕೊಡುವ ಹಾಗೆ ನಾವು ನಿಭಾಯಿಸಬಹುದು. 9ನೇ ಪದ್ಯದಲ್ಲಿ ಜ್ಞಾನ ಅಭಿವೃದ್ಧಿ ಮಾಡಿಕೊಳ್ಳೋ ಪ್ರಸಂಗದಲ್ಲಿ ಅನುಷ್ಠಾನವೂ ಅಭಿವೃದ್ಧಿ ಆಗಬೇಕು ಅಂತ ಆಂಡಾಳ್ ತಿಳಿಸಿದ್ದಾಳೆ. ನಮ್ಮ ಅನುಷ್ಠಾನದಿಂದ 4 ಜನರಿಗೆ ಬೇಸರ ಉಂಟಾಗಬಾರ್ದು. ನಮ್ಮ ಅನುಷ್ಠಾನ 4 ಜನಕ್ಕೆ ಸಂತೋಷವನ್ನು ಕೊಡಬೇಕು. ನಮ್ಮ ಅನುಷ್ಠಾನ 4 ಜನ ಒತ್ತಡವನ್ನು ಕಮ್ಮಿ ಮಾಡಬೇಕು. ನಮ್ಮ ಅನುಷ್ಠಾನ 4 ಜನರಿಗೆ ಕುತೂಹಲವನ್ನು ಉಂಟು ಮಾಡಬೇಕು. ಇದು ಬಹಳ ಮುಖ್ಯ. ಉದ್ದೀಹೀಪ್ಯ ಸ್ವಜಾತವೇತೋ ಅಪಘ್ನಂತಿ ಋತಿಮಮ ವಶೋಗಶ್ಚಮಹ್ಯಮಾವ ಜೀವನಂಚ ದಿಶೋ ದಶ. ಇದು ನಾ ಭಗವಂತನಿಗೆ ಮಂಗಳಾರತಿ ಮಾಡುವಾಗ ಹೇಳೋದು. ಅಲ್ಲಿ ಮಾಡೋ ಈ ಮಂತ್ರದಲ್ಲಿ
ಹೇಳ್ತಾರೆ 10 ದೇಶಗಳಲ್ಲಿ ನಾನು ಹೊಟ್ಟೆಪಾಡಿಗೋಸ್ಕರ ಸಂಚಾರ ಮಾಡ್ತೀನಿ. ಪರಮಾತ್ಮ, ನಾನು ಅಲ್ಲಿ ಹೋಗುವಾಗ ಆ ಕರ್ಪೂರದ ಆರತಿ ಹೇಗೆ ಜ್ವಾಜ್ವಲ್ಯಮಾನವಾಗಿ ಉರಿತಾ ಇದೆಯೋ ಅದೇ ಥರ ಒಬ್ಬೊಬ್ಬರ ಹತ್ರ ಮಾತಾಡುವ ಪ್ರಸಂಗದಲ್ಲೂ ನನ್ನ ಬುದ್ಧಿಯನ್ನು ಪ್ರಚುರಪಡಿಸು. ಇಲ್ಯುಮಿನೇಟ್ ಮೈ ಇಂಟಲೆಕ್ಟ್. ದಟ್ ಶುಡ್ ಬಿ ದ ಪ್ರೇಯರ್ ವಿತ್ ದ ಲಾರ್ಡ್. ಈ ಒಂದು ಆರತಿ, ಈ ಒಂದು ದೀಪ ಹೇಗೆ ಉರಿಯುತ್ತಾ ಇದೆಯೋ ಅದೇ ಥರ ನನ್ನ ಬುದ್ಧಿಯನ್ನು ಪ್ರಚುರಪಡಿಸು. ದಿಯೋ ಯೋನ ಪ್ರಚೋದಯಾತ್. ಗಾಯತ್ರಿ ಮಂತ್ರದ ಅರ್ಥ, ನನ್ನ ಜೊತೆ ಯಾರೆಲ್ಲ ಬರ್ತಾರೋ, ನನ್ನ ಪರಿಸರದಲ್ಲಿ ಯಾರೆಲ್ಲ ಇದ್ದಾರೋ ಅವರ ಬುದ್ಧಿಯನ್ನು ಪ್ರಚುರಪಡಿಸು. ಗಾಯತ್ರಿ ಮಂತ್ರ ಸ್ವಾರ್ಥಕ್ಕೆ ಅಲ್ಲ, ಅದು ಪರಾರ್ಥಕ್ಕೆ ಮಾಡುವಂಥ ಜಪ ಗಾಯತ್ರಿ ಮಂತ್ರ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆರತಿಯಲ್ಲಿ ಜ್ಯೋತಿ ಮೇಲ್ಮೇಲೆ ಏನಾಗುತ್ತೆ, ಕರ್ಪೂರ ಆಯ್ತಷ್ಟೇ ಮೇಲ್ಗಡೆ ಫ್ಲೇಮ್ ಬಂದಮೇಲೆ ಬ್ಲ್ಯಾಕಾಗಿ ಮೇಲೆ ಹೋಗ್ತಾ ಇರುತ್ತೆ, ಕಪ್ಪು ಹೊಗೆ ಬರ್ತಾ ಇದೆ ಅಲ್ಲ, ಆ ಥರ ನನ್ನ ಅಜ್ಞಾನಗಳೆಲ್ಲ ಹೋಗಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೋಬೇಕು. ನಾವು 10 ದಿಕ್ಕಿನಲ್ಲಿ ಸಂಚಾರ ಮಾಡುವಾಗ, ನಾವು 10 ಜನರನ್ನು ಸಂಪರ್ಕ ಮಾಡುವಾಗ ಅವರಿಗೆ ಉಪಕಾರ ಆಗುವಂತಹ ಕೆಲಸವನ್ನು, ಅವರಲ್ಲಿರುವ ಗುಣವನ್ನು, ಅವರಲ್ಲಿರುವಂಥ ಸೌಂದರ್ಯವನ್ನು ನಾವು ಸೆಳೆಯುವಂತಹ ಒಂದು ಕೆಲಸವನ್ನು ಮಾಡಬೇಕು. ದೇ ಶುಡ್ ಫೀಲ್ ಕಂಫರ್ಟಬಲ್ ವೆನ್ ದೇ ಮೀಟ್ ಅಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಭಾಳ ಮುಖ್ಯ. ಆದುದರಿಂದಲೇ ಆಂಡಾಳು ಏನು ಮಾಡಿದ್ಲು, ಎಲ್ಲ ತರಹದ ಗೋಪಿಯರನ್ನು ಎಬ್ಬಿಸಿ ಅವರಲ್ಲಿರೋ ಒಳ್ಳೆಯ ಗುಣಗಳನ್ನು ಹೇಳಿ ಅವರಿಗೆ ಇಷ್ಟವಾದಂಥ ವಿಷಯಗಳನ್ನು ತಿಳಿಸಿ ಇವರ ಸತ್ಸಂಗೆ ಸೇರುವಂತೆ ಮಾಡುತ್ತಾಳೆ. ಈ ಥರ ಭಗವಂತ ನಮಗೆ ಬಹುಪಾತ್ರ ಕೊಟ್ಟು ಬಹು ದಿಕ್ಕಿನಲ್ಲಿ ನಮ್ಮನ್ನು ಸಂಚಾರ ಮಾಡಿಸಿ ಬಹು ಜನರ ಸಂಪರ್ಕವನ್ನು ಏರ್ಪಡಿಸಿ ಬಹು ಕಾರ್ಯಕ ಶಕ್ತಿಯನ್ನು ಕೊಂಡು ಆ ಪರಮಾತ್ಮ ನಮಗೆ ಅನುಗ್ರಹ ಮಾಡಿದ್ದಾನೆ ಅಂತ ತಾತ್ಪರ್ಯ ಈ ಪಾತ್ರದಿಂದ ಅರ್ಥ ಮಾಡ್ಕೋಬೇಕು. ಎವ್ರಿ ಪರ್ಸನ್ ಹ್ಯಾಸ್ ಎ ರೋಲ್ ಇನ್ ದ ಸೊಸೈಟಿ ಆ್ಯಂಡ್ ಹಿ ನೀಡ್ಸ್ ಟು ಮಲ್ಟಿ ಟಾಸ್ಕ್ ಅಂತ ಹೇಳ್ತಾರೆ. ಇದರವರೆಗೂ ಜಿಸ್ಟ್ ಆಫ್ ದಿ ಹಿಡನ್ ಮೀನಿಂಗ್ ನೋಡಿದ್ವಿ. ಎಲ್ಲ ಪಾಸುರದಲ್ಲೂ ನಾವು ದೇವರನ್ನ ಹಾಡಬೇಕು, ಕೀರ್ತನೆ ಮಾಡಬೇಕು, ನಾಮ ಸಂಕೀರ್ತನೆ ಮಾಡಬೇಕು ಅಂತೇಳಿ ಈ ಪಾಸುರದಲ್ಲೂ ಇದೆ. ಪಾಡುವಾನ್ 11ರಿಂದ 16ನೇ ಪಾಸುರ ನಾಮಕೀರ್ತನೆ ಸಂಕೀರ್ತನೆ ಹಾಡೋದು ಅಂತ ಇದೆ. ಈ ಪಾಸುರದಲ್ಲೂ ಅದರ ಬಗ್ಗೆ ಹೇಳಿದ್ದಾರೆ. ಈ ಪರಿಯ ಸೊಬಗು ಇನ್ನಾವ ದೇವರೊಳು ನಾ ಕಾಣೆ. ಈ ಪರಿಯ ಸೊಬಗು ಇನ್ನಾವ ದೇವರೊಳು ನಾ ಕಾಣೆ. ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗು ಇನ್ನಾವ ದೇವರೊಳು ನಾ ಕಾಣೆ. ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ. ದೇವತ್ವದಲ್ಲಿ ನೋಡೆ ದಿವಿಜರ ಒಡೆಯ. ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ. ದೇವತ್ವದಲ್ಲಿ ನೋಡೆ ದಿವಿಜರ ಒಡೆಯ. ಲಾವಣ್ಯದಲ್ಲಿ ನೋಡೆ ಲೋಕ ಮೋಹಕನಯ್ಯ. ಲಾವಣ್ಯದಲ್ಲಿ ನೋಡೆ ಲೋಕ ಮೋಹಕನಯ್ಯ. ಯಾವ ಧೈರ್ಯದಿ ನೋಡೆ ಅಸುರಾಂತಕ. ಯಾವ ಧೈರ್ಯದಿ ನೋಡೆ ಅಸುರಾಂತಕ. ಈ ಪರಿಯ ಸೊಬಗು ಇನ್ನಾವ ದೇವರೊಳು ನಾ ಕಾಣೆ. ಗಗನದಲ್ಲಿ ಸಂಚರಿಪ ಗರುಡ ದೇವನೆ ತುರಗ. ಗಗನದಲ್ಲಿ ಸಂಚರಿಪ ಗರುಡ ದೇವನೆ ತುರಗ. ಜಗತೀಧರ ಶೇಷ ಪರ್ಯಂಕ ಶಯನ. ಜಗದೀತರ ಶೇಷ ಪರ್ಯಂಕ ಶಯನ. ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ. ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೆ ಈ ಭಾಗ್ಯ ಉಂಟೆ.
ಮಿಗಿಲಾದ ದೈವಗಳಿಗೆ ಈ ಭಾಗ್ಯ ಉಂಟೇ, ಈ ಪರಿಯ ಸೊಬಗು ಇನ್ನಾವ ದೇವರೊಳು ನಾ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ. ಈ ಪುರಂದರದಾಸದಲ್ಲಿ ಕೃಷ್ಣನ ವಿಧವಾದ ಅಪ್ರತಿಮ ಸೌಂದರ್ಯ ಮತ್ತು ಮಹಿಮೆಯನ್ನು ಜಗತ್ತಿನ ಬೇರೆ ಯಾವ ದೇವತೆಗಳಲ್ಲೂ ಕಾಣಲು ಸಾಧ್ಯವಿಲ್ಲ. ಎರಡನೇದಾಗಿ, ಕೃಷ್ಣನು ದೇವತೆಗಳ ಒಡೆಯನಾಗಿದ್ದು ಗೋಪಿಕೆಯರ ಪ್ರಿಯನಾಗಿ ಜಗತ್ತಿನ ಆದಿಗುರುವು ಹಾಗೂ ಸಕಲ ಸಿರಿಯ ಅಧಿಪತಿಯೂ ಆಗಿದ್ದಾನೆಂದು ಈ ಕೀರ್ತನೆ ತಿಳಿಸುತ್ತೆ. ಆತನು ಪವಿತ್ರ ಗಂಗೆಯ ತಂದೆಯಾಗಿ ತನ್ನ ಲಾವಣ್ಯದಿಂದ ಇಡೀ ಲೋಕವನ್ನೇ ಮೋಹಗೊಳಿಸುವ ಸುಂದರ ರೂಪಿಯಾಗಿದ್ದಾನೆ. ಆಕಾಶದಲ್ಲಿ ಸಂಚರಿಸುವ ಗರುಡನನ್ನು ವಾಹನವಾಗಿಸಿ ಶೇಷಶಯನನಾಗಿ ಮಲಗಿರುವ ಪುರಂದರ ವಿಠಲನ ಭಾಗ್ಯವು ಮಿಗಿಲಾದ ಬೇರಾವ ದೈವಗಳಿಗೂ ಇಲ್ಲ ಎಂದು ದಾಸರು ಕೊಂಡಾಡಿದ್ದಾರೆ. ಹಿಂದಿನ ಪಾಸುರದಲ್ಲಿ ಹಸು, ಕರು, ಆ ಗೋಪಿಕೆ ಸೌಂದರ್ಯ, ಕೃಷ್ಣನ ಮೇಲೆ ಅಗಾಧ ಪ್ರೇಮ ನಾವು ನೋಡಿದ್ವಿ. ನಾಳೆ 12ನೇ ಪಾಸುರ ಕನೈತ್ತಿಳಂ ಕಟ್ರೆರುಮೈ ಕನ್ರ ಕಿರಂಗಿ. ಆ ಪಾಸುರದಲ್ಲಿ ಕೃಷ್ಣ ಪರಮಾತ್ಮನಿಗೆ ಅಂತರಂಗ ಕೈಂಕರ್ಯ ಮಾಡುವುದರಲ್ಲಿ ನಿರತನಾಗಿ ಸ್ವಧರ್ಮ ಆಚರಣೆಯನ್ನು ಲಕ್ಷಿಸದೆ ವಿಶೇಷ ಧರ್ಮ ಅನುಷ್ಠಾನ ಪರನಾದ ಒಬ್ಬ ಗೋಪಾಲನ ತಂಗಿಯನ್ನು ಎಬ್ಬಿಸುತ್ತಾಳೆ. ಅದನ್ನು ನಾವು ನಾಳೆ ನೋಡೋಣ. ಶತಮಕಮಣಿ ನೀಲ ಚಾರು ಕಲ್ಲಾರ ಹಸ್ತ ಸ್ತನಭರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಶ್ರಗ್ಧರ ಕೃಷ್ಣನಾಥ ವಿಲಸತುರ್ದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.